ಸಂತೋಷ ಆಗ್ತದೆ. ನೋಡಿ ಇದೆಲ್ಲ ಇದೆಯಲ್ಲ, ಇದು ಕಲಿಯ ಆವಾಸ ಸ್ಥಾನ. ಇನ್ನೊಬ್ಬರ ಅವಗತಿಯನ್ನು ನೋಡಿ, ಇನ್ನೊಬ್ಬರು ಹಾಳಾಗ್ತಿರುವುದನ್ನು ನೋಡಿ ನಮಗೆ ಸಂತೋಷ ಆಗ್ತಾ ಇದೆ ಅಂತಂದರೆ, ಅಂದರೆ ಯೋಗ್ಯರ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅಯೋಗ್ಯರು ಅಧೋಗತಿಗೆ ಹೋದರೆ ಸಂತೋಷ ಪಡಲೇಬೇಕು. ಅದರಲ್ಲಿ ಎರಡನೇ ಮಾತಿಲ್ಲ. ಯಾರು ರಾಜಕಾರಣಿಗಳು ಅಯೋಗ್ಯರು ಸತ್ತರು ಅಂದರೆ ಸಂತೋಷ ಆದರೆ ಒಳ್ಳೇದೇ, ಅದರಲ್ಲಿ ಏನಿಲ್ಲ. ಅಯೋಗ್ಯರು ಯಾರೋ ಒಬ್ಬರು ಹೋದ್ರಪ್ಪ ಈ ಭೂಲೋಕದಿಂದ ಅಂತ. ಯೋಗ್ಯರಾದವರಿಗೆ ತೊಂದರೆ ಆದಾಗ ನಮ್ಮ ಮನಸ್ಸು ಮಿಡಿಲಿಲ್ಲ, ಯೋಗ್ಯರಾದವರಿಗೆ ತೊಂದರೆ ಆದಾಗ ನಮಗೆ ಹರ್ಷ ಆಯಿತು ಅಂದರೆ ಕಲಿಯುತ್ತಾನೆ ಅಂತ ಮೊದಲನೇದು. ಎರಡನೇದೇನು ಒಂದು ಅನೃತಂ. ಏನು ಅನೃತಂ? ಧರ್ಮಕ್ಕಾಗಿ ಹಣವನ್ನು ಕೊಡುವುದರಲ್ಲಿ ಎರಡು ಅರ್ಥ ಇದೆ. ಅನೃತ ಅಂದರೆ ಬರೀ ಸುಳ್ಳು ಅಂತ ಮಾತ್ರ ಅಲ್ಲ. ಋತ ಅಂತಂದರೆ ಋತಂಚ ಸತ್ಯಂಚ ಬೇಹಿತ ತಪಸೋದ್ಯ ಜಾಯತ, ಮಾನಸಿಕವಾಗಿರ್ತಕ್ಕಂಥ ಧರ್ಮದ ಪರಿಪಾಕಕ್ಕೆ ಇರುವಂತಹ ಸ್ಥಿತಿ ಅಂತ ಅರ್ಥ. ರಾಘವೇಂದ್ರ ಸ್ವಾಮಿಗಳು ಋತ ಅನ್ನುವ ಶಬ್ದಕ್ಕೆ ಅರ್ಥ ಬರೆದಿದ್ದಾರೆ ತೈತ್ತರೀಯ ಉಪನಿಷತ್ತಿನ ಭಾಷೆದ ಖಂಡಾರ್ಥದಲ್ಲಿ. ಅದಕ್ಕೆ ನೋಡ್ರಿ, ಋತ ಸತ್ಯ ಅಂತ ಎರಡಿದೆ. ಋತ ಅಂದ್ರೆ ಏನು, ಸತ್ಯ ಅಂದ್ರೆ ಏನು? ಅದಕ್ಕೆ ಅದು ಹೇಳುವಾಗಲೇ ಋತಂಚ ಸತ್ಯಂಚ ಬೀಹಿತ ತಪಸೋ ಅದ್ಯ ಜಾಯತ ತಥೋರಾತ್ರಿ ಜಾಯತ ತತ ಸಮುದ್ರೋ ಅರ್ಣವ. ಸಂಧ್ಯಾವನೆ ಮಾಡೋ ಏನಾದ್ರು ಅಪ್ಪಿತಪ್ಪಿ ಅಭ್ಯಾಸ ಇಟ್ಕೊಂಡಿರೋರಿಗೆ ಈ ಮಂತ್ರ ಜ್ಞಾಪಕ ಇರ್ತದೆ, ಋತ ಸತ್ಯ ಅಂತ. ನೋಡಿ, ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಮಾನಸಿಕವಾದ ಸಿದ್ಧತೆಯಿಂದ ಕೆಲಸ ಮಾಡ್ಲಿಕ್ಕಾಗಲ್ಲ. ಇದೊಂದು ಪ್ರವಚನ ಇರಲಿ. ಆಚಾರ್ಯ ಎಷ್ಟೊತ್ತಿಗೆ ಬರ್ತಾರೆ ಅಂದರೆ ಟೇಬಲ್ ಎಷ್ಟೊತ್ತಿಗೆ ಹಾಕಬೇಕು, ಎಷ್ಟೊತ್ತಿಗೆ ದೀಪ ರೆಡಿ ಮಾಡಬೇಕು, ಎಷ್ಟೊತ್ತಿಗೆ ಎಲ್ಲವನ್ನು ಸೆಂಡ್ ಮಾಡಬೇಕು, ಈ ಚಾಪೆಗಳನ್ನು ಎಷ್ಟೊತ್ತಿಗೆ ಹಾಸಬೇಕು, ನಾವು ಎಷ್ಟೊತ್ತಿಗೆ ಪ್ರಿಪೇರ್ ಆಗಬೇಕು, ಇದು ಮನಸ್ಸಿನಲ್ಲಿ ಒಂದು ಲಿಸ್ಟ್ ಮಾಡ್ಕೋತಾನೆ ಮನುಷ್ಯ. ಅದನ್ನು ಋತ ಅಂತ ಕರೀತಾರೆ. ಅದು ಕಾರ್ಯರೂಪಕ್ಕೆ ಬಂದಾಗ ಅದು ಸತ್ಯವಾಯಿತು ಅಂತ ಅರ್ಥ. ಬ್ಲೂ ಪ್ರಿಂಟ್ ಅಂತೇವೆ ನಾವು ಇಂಜಿನಿಯರಿಂಗ್ ಭಾಷೆಯಲ್ಲಿ. ಮೊದಲೊಂದು ಬ್ಲೂ ಪ್ರಿಂಟ್ ಮಾಡಿಕೊಳ್ಳೋದು, ಅದನ್ನು ಕಾರ್ಯರೂಪಕ್ಕೆ ತರುವುದು. ಈಗ ಒಂದು ಮನೆ ಕಟ್ಟಬೇಕಂದ್ರೆ ಪೇಪರ್ ಮೇಲೆ ಒಂದು ಪ್ರಿಂಟ್ ಹಾಕ್ತಾರೆ, ಒಂದು ಪ್ಲಾನ್ ಹಾಕ್ತಾರೆ, ಅದನ್ನು ಋತ ಅಂತ ಕರೆದು ಅದು ಮನೆ ಆದ ಮೇಲೆ ಸತ್ಯವಾಯಿತು ಅಂತ ಅರ್ಥ. ಋತವಿಲ್ಲದೆ ಸತ್ಯ ಇಲ್ಲ, ಸತ್ಯ ಋತವಿಲ್ಲದೆ ಬರುವುದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಋತ ಅಂದ್ರೆ ಏನು ಅಂತ ಕೇಳಿದ್ರೆ, ಒಂದು ಧರ್ಮ ಕಾರ್ಯ ಮಾಡಬೇಕಾದ್ರೆ ನನ್ನ ಮನಸ್ಥಿತಿ ಹೇಗಿರಬೇಕು ಅನ್ನುವಂಥ ಪ್ರಿಪರೇಷನ್, ಪೂರ್ವಭಾವಿಯಾದ ಸಿದ್ಧತೆ. ಆದರೆ ಕಲಿಯುಗದಲ್ಲಿ ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ಮನಸ್ಸೇ ಬರುವುದಿಲ್ಲ. ಅದಕ್ಕೆ ಇಲ್ಲಿ ಅನುಪ್ರವೃತ್ತೋಯಂ ಅನೃತಂ ಅಂತ ಹೇಳ್ತಾರೆ. ಧರ್ಮಕ್ಕಾಗಿ ಹಣ ಕೊಡಬೇಕು ಅಂದರೆ ಸಾಯುತ್ತಾನೆ ಮನುಷ್ಯ. ಬೇರೆ ಎಲ್ಲದಕ್ಕೂ ದುಡ್ಡು ಕೊಡ್ತಾರೆ, ಎಲ್ಲದಕ್ಕೂ ದುಡ್ಡು ಕೊಡ್ತಾರೆ, ಏನಿಲ್ಲ. ಮದುವೆ ಮನೆಗಳಲ್ಲಿ ನೋಡ್ರಿ, ಮದುವೆ ಮನೆಗಳಲ್ಲಿ ಏನು ಕಮ್ಮಿ ಖರ್ಚಾಗ್ತದೆ? ಏನು ಹಾಲು, ಒಂದು ಹಾಲು ಎಷ್ಟು ಖರ್ಚಾಗ್ತದೆ ಮದುವೆ ಮನೆಯಲ್ಲಿ? 250 ಲೀಟ್ರು 300 ಲೀಟ್ರ್ ಹಾಲು ಖರ್ಚಾಗತ್ತೆ. ಎಲ್ಲರೂ ಕಾಫಿ ಕುಡಿತಾ ಇರ್ತಾರೆ, ಕೂತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು ಹೊರಡಾಡ್ಕೊಂಡು ಎಲ್ಲ ಕಾಫಿ ಕುಡಿತಾ ಇರ್ತಾರೆ. ಯಾವುದಾದ್ರೂ ಮದುವೆ ಮನೆಯಲ್ಲಿ 1 ಲೋಟ ಹಾಲಿನಲ್ಲಿ ಸಾಲಿಗ್ರಾಮದ ಅಭಿಷೇಕ ಮಾಡೋದನ್ನು ನೋಡಿದ್ದೀರೇನು? ನೋಡಿದ್ದೀರಾ? ಮಾಡಬೇಕು ಅಂತ ಹೇಳ್ತದೆ. ಅದಕ್ಕೆ ಶ್ರೀನಿವಾಸ ಕಲ್ಯಾಣ ಹೇಳಬೇಡಿ ಆಚಾರ ನೀವು ಅಂತ ಸುಮಾರು ಜನ. ಯಾಕೆಂದ್ರೆ ನೀವು ಹೇಳಿದ್ರೆ ಭಯ ಬಂದ್ಬಿಡ್ತದೆ ನಮಗೆ ಅಂತ. ಈಗಲೂ ಕಲೀಲಿಲ್ಲ ಅಂದ್ರೆ ಕಲಿಯೋದು ಯಾವಾಗ? ನಮಗೆ ಪ್ರಾಯಶ್ಚಿತ್ತ ಬೇಡವಾ? ನಾವು ಮಾಡ್ತಿಲ್ಲ ಸ್ವಾಮಿ, ನೀನು ಕೊಟ್ಟಂತ ಮಾರ್ಗದಲ್ಲಿ ನಾವು ನಡೀತಿಲ್ಲ, ನಮಗೆ ಮುಂದಿನ ಜನ್ಮದಲ್ಲಾದರೂ ನಡೆಯುವಂಥ ಸ್ಥಿತಿಗತಿಯನ್ನು ಕೊಡುವಂಥ ದೇವರನ್ನ ಬೇಡೋದು ಬೇಡ ನಾವು. ಹಾಲಿನಂತ ಸಂಸಾರ ಆಗಿರಲಿ, ನಮ್ಮ ಯಾರು ಮದುವೆ ಆಗ್ತಿದ್ದಾರಲ್ಲ ವಧುವರರ ಸಂಸಾರ, ಅದು ಹಾಲಿನ ರೀತಿಯಲ್ಲಿರಲಿ ಅಂತ ಭಗವಂತನಿಗೆ ಹಾಲಿನಲ್ಲಿ ಅಭಿಷೇಕ ಮಾಡಬೇಕು ಅಂತಿದೆ. ಎಷ್ಟು ಜನರ ಮದುವೆ ಮನೆಯಲ್ಲಿ ಇವತ್ತು ಹಾಲಿನ ಅಭಿಷೇಕ ನಡೀತಿದೆ? ಯಾಕೆ ನಾವು ಮಠದಲ್ಲಿ ಹಾಲಿನ ಅಭಿಷೇಕ ಕೊಡಲ್ಲ? 1 ಲೋಟ ಹಾಲು ದೇವರಿಗೆ ಹಾಕೋದಿಲ್ಲ, ಕಾಫಿಗೆ ಎಷ್ಟು ಖರ್ಚು ಮಾಡ್ತೇವೆ? ಇದೇನು ಕಥೆ ಇದು? ಇದು ಧರ್ಮ ಕಾರ್ಯದಲ್ಲಿ ಮನಸ್ಸು ಇಲ್ಲದೆ ಇರುವುದು. ಅದಕ್ಕೆ ಅನೃತ ಅಂತ ಕರೆದದ್ದನ್ನ ಅಲ್ವಾ? ಅದಕ್ಕೋಸ್ಕರ ಪುರೋಹಿತರು ಕೊಡ್ಬೇಕಾದ್ರೆ, ಆಚಾರ್ಯರು ಕೊಡ್ಬೇಕಾದ್ರೆ ಹೊಟ್ಟೆನಲ್ಲಿ ಸಂಕಟಾಗಿ ಬಿಡ್ತದಲ್ಲಿ ಅಲ್ವಾ? ಅವ್ರಿಗೆ ಏನು ನೋಡ್ರಿ, ಯಾರ್ಯಾರು ಏನೇನು ಅಲ್ಲಿಂದ ಮಾಡಿರ್ತಾರಲ್ಲ, ಎಲ್ಲ ಆರ್ಕೆಸ್ಟ್ರಾದವರಿಂದ ಹಿಡಿದು ಓಲಗದವನಿಂದ ಹಿಡಿದು ಅಡಿಗೆಯವನಿಂದ ಎಲ್ಲರಿಗೂ 1000 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡ್ತಾರೆ. ಎಲ್ಲರಿಗೂ 1000 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಚೆನ್ನಾಗಾಯ್ತು, ವಿಡಿಯೋಗ್ರಾಫರ್ಗೂ 1000 ಎಕ್ಸ್ಟ್ರಾ, ನೀವು ಚೆನ್ನಾಗಿ ಮಾಡಿದ್ದೀರಿ. ಅದೇನು ಆಚಾರ್ಯಗೆ ಸಂಭಾವನೆ ಕೊಡುವಾಗ ಮಾತ್ರ, ಆಚಾರ್ಯ ನಿಮ್ಗೆ 5000 ಕೊಡ್ತೀನಿ ಅಂತ ಹೇಳಿದ್ದೆ ಆಚಾರ್ಯ. ಈಗೆಲ್ಲ ನಿಮಗೂ ಗೊತ್ತಲ್ಲ ಮದುವೆನಲ್ಲಿ ಏನೇನು ಕಷ್ಟ ಇರ್ತದೆ ಅಂತೆಲ್ಲ ಖರ್ಚಾಯಿತು, 500 ರೂಪಾಯಿ ಉಳಿದಿದೆ. 500 ರೂಪಾಯಿಯನ್ನೇ 5000 ಅಂತ ತಿಳ್ಕೊಂಡು ನೀವು ಸ್ವೀಕಾರ ಮಾಡಿ, ಮುಂದೆ ಹೆಂಗೋ ನಾಮಕರಣಕ್ಕೆ ಬರ್ತೀರಲ್ಲ ಸೇರಿಸ್ಕೊಡ್ತೀನಿ ಅಂತಾನೆ. ಆಚಾರ್ಯ ಏನು ಮಾಡಬೇಕು? ಅವ್ರು ಅದಕ್ಕೆ ಮಂತ್ರಾಕ್ಷತೆ ತಗೋತಾರೆ. ಉದೀರತಃ ಅವರ ಉತ್ಪರಾಸಃ ಉನ್ಮಧ್ಯಮಾಹ ಪಿತರಃ ಸೌಮ್ಯಾಸ ಅಂತ ಶ್ರಾದ್ದದ ಮಂತ್ರ ಅವರು ಅಲ್ಲಿ ಆಶೀರ್ವಾದ ಮಾಡಿ ಹೋಗ್ಬಿಡ್ತಾರೆ. ಅವ್ರ ಕೋಪ ಬರ್ತದ ಇಲ್ಲ ಬೇಡ್ರಿ? ಧರ್ಮ ಕಾರ್ಯಕ್ಕೆ ಕೊಡಬೇಕು ಅಂದ್ರೆ ಪ್ರಾಣ ಹೋಗಿ ಬಿಡ್ತದೆ ಮನುಷ್ಯನಿಗೆ. ಅದು ಆಚಾರ್ಯರು ಕೊಡಬೇಕು, ಕಲಿ ಕೊಡಗೊಡಿಸುವುದಿಲ್ಲ. ಕಲಿ ಕೊಡಗೊಡಿಸುವುದಿಲ್ಲ. ಆಚಾರ್ಯಕ್ಕೆ 10 ರೂಪಾಯಿ ಹಾಕ್ಬೇಕಾದ್ರೆ 10 ಯೋಚನೆ ಮಾಡ್ತಾನೆ. ಹೋಟ್ಲಲ್ಲಿ 250-300 ರೂಪಾಯಿ ಟಿಪ್ಸ್ ಕೊಟ್ಟು ಬರ್ತಾರೆ. ಯಾಕೆ ಅಂದ್ರೆ ಅದು ಅದಕ್ಕಿದು ಕಲಿಯುಗದ ಧರ್ಮ. ಅದನ್ನು ಅನೃತ ಅಂತ ಕರೆದರು. ಮೂರನೇದೇನು ಅಂದ್ರೆ 3 ಇದೆ ನಮ್ಮಲ್ಲಿ: ಚೌರ್ಯಂ, ಅನಾರ್ಯಂ, ಅಮ್ಮೋಹಂ. ಸುಳ್ಳು ಹೇಳುವುದು. ನನಗೆ ಸುಳ್ಳು ಹೇಳುವುದು ಪಾಪ ಅನ್ನುವುದೇ ಗೊತ್ತಿಲ್ಲ. ಸುಳ್ಳು ಹೇಳ್ತಾನೆ ಅಂದ್ರೆ ಬುದ್ಧಿವಂತ ಅಂತ. ನಮ್ಮ ಹುಡುಗ ಏನು ಬುದ್ಧಿವಂತ ಆಚಾರ್ಯ, ನಿಮಿಷಕ್ಕೆ 10 ಸುಳ್ಳು ಹೇಳ್ತಾನೆ.
10 ಸುಳ್ಳು ಹೇಳಿದ್ರೆ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ದೇವೆ. ಇವತ್ತು ಕಥೆ ಏನಾಗಿದೆ ಗೊತ್ತಾ? ಇವತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಕಳಿಸ್ತಾರಲ್ಲ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳ್ಕೊಡೋದೆ ಅಂದ್ರೆ ಇನ್ನೊಬ್ಬರನ್ನ ಮೋಸ ಮಾಡಿ ಮುಂದೆ ಬರುವುದು ಹೆಂಗೆ, ಇನ್ನೊಬ್ಬರನ್ನ ಸೋಲಿಸಿ ಮುಂದೆ ಬರುವುದಲ್ಲ, ನಮ್ಮ ಕಾಲಕ್ಕಾಗೋಯ್ತು. ಇನ್ನೊಬ್ಬರನ್ನ ಸಾಯಿಸಿ ಮುಂದೆ ಬರುವುದು ಹೆಂಗೆ ಅಂತ ಇವತ್ತು ಕಲಗಿ ಹೇಳ್ಕೊಡ್ತಾ ಇರೋದು. ಇವತ್ತು ನಾನು ಬದುಕಬೇಕು ತಪ್ಪಲ್ಲ, ನಾನೇ ಬದುಕಬೇಕು, ನಾನೊಬ್ಬನೇ ಬದುಕಬೇಕು ಅದು ಇವತ್ತು. ಇನ್ನೊಬ್ಬರನ್ನ ಕೊಂದು ನಾನು ಬದುಕಬೇಕು ಅನ್ನೋದನ್ನು ಇವತ್ತು ಕಲಿಸ್ತಾ ಇದ್ದೀವಲ್ಲ, ಇದನ್ನೇ ಇಲ್ಲಿ ಹೇಳಿ ಸುಳ್ಳು ಸುಳ್ಳು ಸುಳ್ಳು, ಕೂತರ ಸುಳ್ಳು, ನಿಂತರ ಸುಳ್ಳು, ಬರೀ ಸುಳ್ಳು. ಸುಳ್ಳು ಅನ್ನೋದು ಹೆಂಗಾಗಿ ಬಿಟ್ಟಿದೆ ಅಂದ್ರೆ ಅದು 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 ಪಾಪ ಅಂತ ನಮ್ಗೆ ಅನಿಸುವುದಿಲ್ಲ ಅಂತ. ಅದಕ್ಕೆ ಪಂಚಪಾತಕಗಳೆಲ್ಲ ಅದೊಂದು ಪಾಪ, ಸುಳ್ಳು ಹೇಳುವುದಲ್ವಾ. ಅದಕ್ಕೆ ಎರಡನೇದು ಕಳ್ಳತನ. ಇಲ್ಲ ಆಚಾರ್ಯ, ನಾವು ಕಳ್ಳತನ ಗಿಳ್ತನ ಏನೋ ನೀವು ಹೇಳಿದಂಗೆ ಸುಳ್ಳು ಹೇಳಿರ್ಬೋದು, ಕಳ್ಳತನ ಎಲ್ಲ ಮಾಡಲ್ಲ ಅಂದ್ರೆ. ಕಳ್ಳತನ ಅಂದ್ರೆ ಏನು? ಅಲ್ಲಿ ವಿಜಯಧ್ವಜ ತೀರ್ಥರು ಕಳ್ಳತನ ಅನ್ನೋದಕ್ಕೆ ಅರ್ಥ ಬರೀತಾರೆ. ಚೌರ್ಯ ಅನ್ನೋದಕ್ಕೆ ಏನು ಗೊತ್ತಾ ಅರ್ಥ? ಇನ್ನೊಬ್ಬರಿಗೆ ಸೇರಿದ ವಸ್ತುವನ್ನ ನನ್ನದು ಅಂತ ತಿಳ್ಕೊಂಡ್ರೆ ಕಳ್ಳತನ, ಅಷ್ಟೇ. ಅಷ್ಟೇ ತಾನೆ, ಇನ್ನೇನಿಲ್ವಲ್ಲ. ನಿಮಗೆ ಸೇರಿದ್ದನ್ನು ನಾನು ನನ್ನದು ಅಂತ ತಿಳ್ಕೊಂಡ್ರೆ ಕಳ್ಳತನ. ಇದು ಯಾರಿಗೆ ಸೇರಿದ್ದು? ಈ ದೇಹ ಮತ್ತೆ ಪ್ರಾಣ, ಈ ಜೀವ ಮತ್ತೆ ಇದು ದೇಹ ಯಾರಿಗೆ ಸೇರಿದ್ದು? ದೇಹ ಪಂಚಭೂತಗಳಿಗೆ ಸೇರಿದ್ದು. ಪಂಚಭೂತಗಳಲ್ಲಿರುವ ಅಭಿಮಾನಿ ದೇವತೆಗಳು ಯಾರಿದ್ದಾರೆ ಅವರಿಗೆ ಸೇರಿದ್ದು. ಅವರೊಳಗಿರುವ ವಾಯುದೇವರಿಗೆ, ಅವರೊಳಗಿರುವ ಭಗವಂತನಿಗೆ ಸೇರಿದ್ದು ಈ ಶರೀರ. ಜೀವ ಯಾರಿಗೆ ಸೇರಿದ್ದು? ಬಿಂಬನಾಮಕನಾಗಿರ್ತಕ್ಕಂಥ ಭಗವಂತನಿಗೆ ಸೇರಿದ್ದು. ನಾವೇನು ಅನ್ಕೊಂಡಿದ್ದೇವೆ ಇವತ್ತು? ಇವತ್ತು ದೇಹ ಮತ್ತೆ ಜೀವ ನಾನೇ ಅನ್ಕೊಂಡಿದ್ದೇವಲ್ಲ, ಇದು ಕಳ್ಳತನ ಅಲ್ವಾ? ಇದು ಕಳ್ಳತನ ಅಲ್ಲ. ನಾನೇ ದೇವರು ಅಂತ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿಬಿಟ್ರು ಅವರು, ಅದು ಕಳ್ಳತನ ಅಲ್ವಾ? ಭಗವಂತನಿಗೆ ಸೇರಿದ ವಸ್ತುವನ್ನ ನನ್ನದು ಅಂತ ತಿಳಿದ ಮೇಲೆ ಕಳ್ಳತನವಲ್ಲೂ ಅದು. ಅದಕ್ಕೆ ಅದು ದೊಡ್ಡ ಕಳ್ಳತನ ಅಂತ. ಅದಕ್ಕೋಸ್ಕರ ಅದನ್ನು ಎರಡನೆಯದು ಕಳ್ಳತನ. ಮೂರನೆಯದು ದುಷ್ಟ ನಡತೆ. ದುಷ್ಟ ನಡತೆ ಅಂದ್ರೆ ಏನು ಗೊತ್ತಾ? ಯದ್ಯಪಿ ಸಿದ್ಧಂ ಲೋಕ ವಿರುದ್ಧಂ ಅಂತ. ಯಾವುದನ್ನ ಶಾಸ್ತ್ರ ಮಾಡು ಅಂತ ಹೇಳ್ತದೆ ಅದನ್ನ ಬೇಕಂತ ಮಾಡುವುದಿಲ್ಲ, ಬೇಕಂತ ಮಾಡುವುದಿಲ್ಲ. ಅದೇನಾಗತ್ತೆ ನೋಡೋಣ ಅಂತ. ನೀವೇನು ಹೇಳ್ತೀರೋ ನಾನು ಅದನ್ನ ಮಾಡಲ್ಲ ಆಚಾರ್ಯ ಎನ್ನುವಂತ ದಾಷ್ಟ್ಯ ಇದೆಯಲ್ಲ, ಇದು ದುಷ್ಟ ನಡತೆ. ಅದನ್ನು ಹೇಳ್ತಾರೆ. ಅದಕ್ಕೆ 3. ಆಮೇಲೆ ಅಸುರ ಸಂಪತ್ತು 4ನೇದು. ಅದಕ್ಕೆ ಪಾಪದ್ರವ್ಯೋಪಜೀವನಂ ಅಂದರು. ನಮಗೆ 99% ಕಲಿಯುಗದಲ್ಲಿ ಬರುವುದೇ ಅಸುರ ಸಂಪತ್ತು. ಒಳ್ಳೆ ಸಂಪತ್ತು ಬರುವುದಿಲ್ಲ ನೋಡಿ. ಒಳ್ಳೆ ಸಂಪತ್ತು ಬಂದ್ರೆ ಹೆಂಗಿರ್ತದೆ ಮನೆ ಗೊತ್ತಾ? ಸಾನಂದ ಸದನಂ ಸುತಶ್ಚ ಸುಧಿಯೋ ಕಾಂತಾನ ದುರ್ಭಾಷಿಣಿ ಸನ್ಮಿತ್ರಂ ಸುಧನಂ ಸ್ವಯೋಷಿತರತಿ ಆಜ್ಞಾಪರಾ ಸೇವಕಾಃ ಆತಿಥ್ಯಂ ಹರಿಪೂಜನಂಚ ಸತತಂ ಮೃಷ್ಟಾನ್ನ ಭೋಗಾಯಿನೇ ಸಾಧೋ ಸಂಗಮುಪಾಸತೆ ಹಿ ಸತತಂ ಧನ್ಯೋ ಗೃಹಸ್ಥಾಶ್ರಮ. ಪುರಾಣದ ಮಾತು. ನೀವು ಒಳ್ಳೆ ಕಡೆಯಿಂದ ಹಣ ಬರ್ತಿದೆ ಅಂತ ಕೇಳಿದ್ರೆ ಮನೆ ಆನಂದ ಸದನವಾಗಿರ್ತದೆ. ಸಾನಂದ ಸದನಂ. ಮನೆಯಲ್ಲಿ ಆನಂದ ಅನ್ನುವುದು ತುಂಬಿ ತುಳುಕ್ತಾ ಇರ್ತದೆ. ಯಾಕೆಂದ್ರೆ ಹಣ ಒಳ್ಳೆ ಕಡೆಯಿಂದ ಬಂದಿದೆ. ಸುತಶ್ಚ ಸುದಿಯೋ, ಮಕ್ಕಳು ಹೇಳಿದ ಮಾತನ್ನು ಕೇಳ್ತಾರೆ. ತಂದೆ ತಾಯಿಗಳಿಗೆ ವಿಧೇಯಕರಾದಂಥ ಮಕ್ಕಳಿರ್ತಾರೆ ಮನೆಯಲ್ಲಿ. ಯಾಕೆಂದ್ರೆ ಹಣ ಒಳ್ಳೆ ಕಡೆಯಿಂದ ಬಂದಿದೆ. ಕಾಂತಾನ ದುರ್ಭಾಷಿಣಿ. ಗಂಡ ಹೆಂಡತಿಯರು ಪರಸ್ಪರವಾಗಿ ಜಗಳಾಡುವುದಿಲ್ಲ, ಕೆಟ್ಟ ಮಾತುಗಳನ್ನು ಮನೆಯಲ್ಲಾಡುವುದಿಲ್ಲ. ಕಾರಣ ಒಳ್ಳೆ ಕಡೆಯಿಂದ ಹಣ ಬಂದಿದೆ. ಸನ್ಮಿತ್ರಂ, ಒಳ್ಳೆ ಸ್ನೇಹಿತರಿರ್ತಾರೆ ನಮಗೆ, ಕಾರಣ ಒಳ್ಳೆ ಕಡೆಯಿಂದ ಹಣ ಬಂದಿದೆ. ಸುಧನಂ, ಬರುವ ಹಣಗಳೆಲ್ಲವೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡಿಸ್ತಾ ಇದೆ ನಮ್ಮಲ್ಲಿ. ಸ್ವಯೋಷಿತರತಿ, ನಮ್ಮ ಮನಸ್ಸಿಗೆ ಸಂತೃಪ್ತಿಯನ್ನ ಕೊಡುವಷ್ಟು ಭಗವಂತ ನಮಗೆ ಭಾಗ್ಯ ಕೊಟ್ಟಿರ್ತಾನೆ. ಅತಿಯಾದ ಭಾಗ್ಯ ಅಲ್ಲ, ತೀರಾ ಅಲ್ಪವಾದ ಭಾಗ್ಯವೂ ಅಲ್ಲ. ಮನಸ್ಸು ನೆಮ್ಮದಿಯಾಗಿರುವುದಕ್ಕೆ ಏನು ಬೇಕೋ ಆ ಭಾಗ್ಯ ಕೊಟ್ಟಿರ್ತಾನೆ. ಒಳ್ಳೆ ಕಡೆ ಹಣದ ಬಂದಿದೆ. ಆಜ್ಞಾಪರ ಸೇವಕ. ಸೇವಕ ಅಂದ್ರೆ ಆಡು ಕಾಡು ಅಂತಲ್ಲ, ಇಂದ್ರಿಯಗಳು ಅಂತ ಅರ್ಥ. ನಾವು ಹೇಳಿದಂಗೆ ನಮ್ಮ ಇಂದ್ರಿಯಗಳು ಕೇಳ್ಕೊಂಡಿರ್ತವೆ. ನಡಿಬೇಕಾ ನಡಿತೇವೆ, ಕೂಡಬೇಕಾ ಕೂಡ್ತೇವೆ, ಕೈಯಿಂದ ಕೆಲಸ ಮಾಡಬೇಕಾ ಮಾಡ್ತೇವೆ, ಹೂ ಕಟ್ತೀವಿ, ಏನು ಬೇಕಾದ್ರೂ ಮಾಡ್ತೇವೆ. ಇನ್ನೊಬ್ಬರನ್ನು ಅವಲಂಬಿಸಿಕೊಂಡು ಬದುಕುವುದಿಲ್ಲ. ಸ್ವಯೋಷಿತರತಿ ಆಜ್ಞಾಪರ ಸೇವಕಾಃ. ಅದಕ್ಕೆ ಆತಿಥ್ಯಂ, ಮನೆಯಲ್ಲಿ ಅತಿಥಿಗಳು ಬರ್ತಾರೆ. ನೀವು ಕರೀದೇ ಬರುವಂಥವರು ಅತಿಥಿಗಳು ಮನೆಗೆ ಬರ್ತಾರೆ. ಒಳ್ಳೊಳ್ಳೆಯವರು ಬಂದು ಮನೆಯಲ್ಲಿ ಭಗವಂತನ ತತ್ವವನ್ನು ಹೇಳಿ ಹೋಗ್ತಾರೆ. ಆತಿಥ್ಯಂ ಹರಿಪೂಜನಂಚ ಸತತ. ಮನೆಯಲ್ಲಿ ದಿನಾ ದೇವರ ಪೂಜೆ ನಡೀತದೆ. ಮೃಷ್ಟಾನ್ನ ಭೋಗಾಯಿನೇ, ನೀವು ಏನು ತಿಂತೀರೋ ಅದನ್ನ ಮೃಷ್ಟಾನ್ನದ ರೀತಿಯಲ್ಲಿ ತಿನ್ನುವ ಭಾಗ್ಯ ಭಗವಂತ ಕೊಡ್ತಾನೆ. ನಾವು ಏನು ತಿಂತೀವೋ ಅದು ಮೃಷ್ಟಾನ್ನ ಅಂತ. ಅದಕ್ಕೆ ನಾನು ದೇವಿ ಗುಂಡಪ್ಪನವ್ರು ಮಾತು ಹೇಳ್ತಿರ್ತೇನೆ, ಮಕ್ಕಳಿಗೆ ಬಹಳ ಬೇಗ ಅರ್ಥ ಆಗಲಿ ಅಂತ. ಇರುವ ಕೆಲಸವ ಮಾಡು ಕಿರಿದನದೆ ಮನವಿಟ್ಟು, ದೊರೆತುದನ್ನು ಹಸಾದವೆಂದುಣ್ಣು ಗುಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ ಅಂತ. ಹಿಂಗೆ ಬದುಕಬೇಕಂತೆ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು. ಇದು ಆಚಾರ್ಯರ ಗೀತಾ ಭಾಷ್ಯದ ಕನ್ನಡ ವೃತ್ತಿ. ಸ್ವವಿಹಿತ ವೃತ್ತ್ಯಾ ಭಕ್ತ್ಯಾ ಭಗವದಾರಾಧನಾಮೇವ ಪರಮೋ ಧರ್ಮ ತದ್ವಿರುದ್ಧ
ಸರ್ವೋಪಿ ಅಧರ್ಮ. ಅದನ್ನು ಅವರು ಕನ್ನಡ ಕೇಳಿದರು. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು. ಭಗವಂತ ನಮಗೆ ಏನು ಕೆಲಸವನ್ನು ವಹಿಸಿದ್ದಾನೆ ಅದು ಕೀಳು ಅನ್ನುವ ಭಾವ ಇಲ್ಲದೆ ಇದು ದೇವರ ಪೂಜೆ ಅಂತ ಆ ಕೆಲಸವನ್ನು ಮಾಡು. ದೊರೆತುದನು ಹಸಾದವೆಂದುಣ್ಣು ಗಣಗಿಡದೆ. ಭಗವಂತ ತೇನ ತ್ಯಕ್ತೇನ ಭುಂಜೀತ ಮಾಗೃದಕ್ಕಸ್ಯ ಸಿದ್ಧನಂ. ಒಂದೊಂದಕ್ಕೆ ನೋಡ್ರಿ, ಏನು ಭಗವಂತ ನಮಗೆ ಕೊಡ್ತಾನೋ ಅದು ನಮಗೆ ಲಭ್ಯವಾದದ್ದು, ಅದು ಮುಷ್ಟಾನ್ನ. ವಿಜಯದಾಸರದೇ ಮಾತು ಹೇಳ್ತಾರೆ, ಹಬ್ಬ ಹಬ್ಬ ಎಂದು ಕರ್ಪೂರರಂತೆ ತಿಂದು ಉಬ್ಬದಿರೋ. ಕರ್ಪೂರರು ಅಂದ್ರೆ ರಾಕ್ಷಸರು ಅಂತ ಅರ್ಥ. ಇನ್ನೇನ್ ಬಂತಲ್ಲ ಧನುರ್ಮಾಸ ಬಂತು ಅಂದ್ರೆ ಹಬ್ಬಗಳು ಶುರು ಅಂತ ಅರ್ಥ. ಕರ್ಪೂರರಂತೆ ತಿಂದು ಉಬ್ಬದಿರೋ ಅಲ್ವಾ. ತುಂಬಾ ಹಬ್ಬ ಬಂತು ಅಂದ್ರೆ ದೆವ್ವ ಬಂದಂಗೆ ಆಗ್ತದೆ ಮನೆ ಯಜಮಾನಿಗೆ. ಯಾಕೆಂದ್ರೆ ತಲೆಯಲ್ಲೇ ಕೆದರ್ಕೊಂಡು ಕೂತಿರ್ತಾನೆ. ಯಾಕಾಚಾರ್ಯ ಹಿಂಗ್ ಕೂತಿದ್ದೀರಿ, ಹಬ್ಬ ಬಂತಲ್ಲ, ಹಬ್ಬ ಬಂದ್ರೆ ಏನಾಯ್ತು, ಮನೆಯವರಿಗೆಲ್ಲ ಬಟ್ಟೆ ಬರೆ ತರಬೇಕಾಚಾರ್ಯ ಅಂತಾನೆ. ಅದು ಒಳ್ಳೆ ಶಬ್ದ ಕನ್ನಡದಲ್ಲಿ. ಬಟ್ಟೆ ಬರೆ ಅಂದ್ರೆ ಏನ್ ಗೊತ್ತಾ, ಹೆಣ್ಮಕ್ಳಿಗೆಲ್ಲ ಬಟ್ಟೆ, ಗಂಡಸರಿಗೆಲ್ಲ ಬರೆ ಅಂತ ಅರ್ಥ. ಅದು ಹಣೆ ಬರದಿಗೆ. ಅದಕ್ಕೆ ಹಬ್ಬ ಹಬ್ಬ ಎಂದು ಕರ್ಪೂರರಂತೆ ತಿಂದು ಉಬ್ಬದಿರೋ. ಅದಕ್ಕೆ ನೋಡ್ರಿ, ದಂಪತಿಗಳು ಸಭ್ಯರಾಗಿ, ಮೊದಲನೇದು ದಂಪತಿಗಳು ಸಭ್ಯರಾಗಿ ಲಭ್ಯವಾದುದನ್ನು ಹೆಬ್ಬೆಟ್ಟಿನಲ್ಲಿ ಸವಿದುಂಡು ವೈದರ್ಭೀರ ಮಣನ ನೆನೆಬುದು ಹಬ್ಬ ಕಾಣಿರೋ. ಅದ್ಭುತವಾದ ಮಾತು, ವಿಜಯರಾಯರ ಮಾತು. ದಂಪತಿಗಳು ಸಭ್ಯರಾಗಿ, ಸಭ್ಯತೆಯೇ ಹೊರಟೋಯ್ತು. ದಂಪತಿಗಳು ಸಭ್ಯರಾಗಿದ್ದಾರೆ ಅಂದ್ರೆ ಅನುಮಾನ ಬಂದ್ಬಿಡ್ತದೆ, ನಿಜವಾಗ್ಲೂ ಅವರು ದಂಪತಿಗಳ ಅಂತ. ನಮ್ಮ ಮನೆ ಪಕ್ಕದಲ್ಲಿದ್ದಾರೆ ಆಚಾರ್ಯ, ಒಂದಿನವೂ ಜಗಳ ಆಡಲ್ಲ. ನಂಗೆ ಯಾಕೋ ಡೌಟ್, ಅವ್ರು ಗಂಡ ಹೆಂಡ್ತಿನ ಅಲ್ವಾ ಅಂತ ಅನ್ನುವ ಮಟ್ಟಿಗೆ ಇವತ್ತು ಬಂದಿದೆ. ದಂಪತಿಗಳಲ್ಲಿ ಸಭ್ಯತೆ ಹೋಯ್ತು. ಲಭ್ಯವಾದುದನ್ನು ದೇವರು ನಮಗೇನು ಕೊಡ್ತಾನಲ್ಲ, ಕೈ ತುಂಬ ತಿನ್ನುವಷ್ಟು ದೇವರು ಕೊಡದೆ ಹೋದ್ರೆ ಬೇಡ, ಹೆಬ್ಬೆಟ್ಟಿನಲ್ಲಿ ಸವಿದುಂಡು. ಒಂದು ಹೆಬ್ಬೆಟ್ಟಲ್ಲಿ ತಿನ್ನುವಷ್ಟು ಕೊಟ್ಟರೆ ಸಾಕು, ತಿಂದು ವೈದರ್ಭಿ ರಮಣ, ವಿದರ್ಭ ದೇಶದ ರಾಜ ಭೀಷ್ಮಕ, ಅವನ ಮಗಳು ರುಕ್ಮಿಣಿ, ವೈದರ್ಭಿ ಅಂದ್ರೆ ರುಕ್ಮಿಣಿ, ರಮಣ ಕೃಷ್ಣ, ಅವನನ್ನ ನೆನೆವುದು ಹಬ್ಬ ಕಾಣಿರು. ಅದಕ್ಕಲ್ವಾ ತಿನ್ನುವಾಗ ನೋಡ್ರಿ, ಮಠದಲ್ಲಿ ಇಲ್ಲಿದ್ದೀರಿ ಎಲ್ಲ ಮಠಕ್ಕೆ ಹೋಗೋರು, ಮಠದಲ್ಲಿ ತಿನ್ನುವಾಗ ಬಿಸಿಬೇಳೆ ಭಾತ್ ಹಾಕಿರ್ತಾರೆ, ತಿಂತಾರೆ, ರಾಯರ ಪ್ರಸಾದ ಅನ್ಕೊಂಡು ತಿನ್ನೋದು. ಹೊರಗಡೆ ಕೈ ತೊಳೆಯುವಾಗ ಅದೇನು ಬಂದಿದೆ ಆಚಾರ್ಯ, ದೊಡ್ಡ ರೋಗ ಅವನಿಗೆ, ಸರಿಯಾಗಿ ಬೆಂದೇ ಇರಲಿಲ್ಲ ತರಕಾರಿಗಳು, ದುಡ್ಡು ಕೊಡಲ್ವಾ, ಅದ್ಯಾಕೆ ಹಂಗೆ ಸಾಯ್ತಾನೆ ಅನ್ನ ಮಾಡಕ್ಕೆ ಅನ್ನೋದು. ತಿನ್ನುವಾಗ ಏನಂತ ತಿಂದದ್ದು, ರಾಯರ ಪ್ರಸಾದ. ಅದಕ್ಕೆ ಲಭ್ಯವಾದುದನ್ನು ಹೆಬ್ಬೆಟ್ಟಿನಲ್ಲಿ ಸವಿದುಂಡು ದೊರೆತುದನ್ನು ಹಸಾದವೆಂದುಣ್ಣು ಗೊಣಗಿಡದೆ. ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ. ಮನೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಓಡೋಗು ಅಂತ ಹೇಳಿಲ್ಲ ಶಾಸ್ತ್ರ, ಅದು ಪಲಾಯನವಾದ. ಸಂಸಾರದ ಜವಾಬ್ದಾರಿಯ ಜೊತೆಗೆ ಆಧ್ಯಾತ್ಮವನ್ನು ಕೂಡ ಸಮಸಮವಾಗಿ ಜೊತೆಯಲ್ಲಿಟ್ಟುಕೊಂಡು ಓಡಾಡಬೇಕು. ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ. ಹೊರಡು ಕರೆ ಬರಲಡದೆ ಮಂಕುತಿಮ್ಮ. ಯಾವಾಗ ಯಮದೇವರು ಕರೀತಾರೆ ಬೆನ್ನು ಕೆಳಗಡೆ ಇಟ್ಟು ಹೊರಟು ಬಿಡಬೇಕು, ನಮ್ಮ ಕೆಲಸ ಆಗಿದೆ ಅಂತ. ಆ ರೀತಿಯಲ್ಲಿ ಬದುಕಬೇಕು ಅಂತ ಹೇಳಿರೋದು. ಆ ರೀತಿಯಲ್ಲಿ ಬದುಕಬೇಕಾದ್ರೆ ಏನಾಗಿರಬೇಕು, ಹರಿಪೂಜನಂಚ ಸತತಂ ಮೃಷ್ಟಾನ್ನ ಭೋಗಾಯಿನೇ. ಕಡೆಗೇನು, ಸಾಧೋ ಸಂಘ ಮುಪಾಸತೆ ಸತತಂ ಧನ್ಯೋ ಗೃಹಸ್ಥಾಶ್ರಮ. ಸಾಧು ಸಜ್ಜನರ ಸಂಘ ಆಗ್ತಾ ಇದೆ ಅಂದ್ರೆ ಧನ್ಯ ಗೃಹಸ್ಥಾಶ್ರಮ. ಇಷ್ಟೆಲ್ಲ ಆಗಬೇಕಾದ್ರೆ ಏನಾಗಬೇಕು ಅಂದ್ರೆ ಒಳ್ಳೆಯ ಸಂಪತ್ತಿರಬೇಕು. ಅಸುರ ಸಂಪತ್ತು ಬಂದರೆ ಇದು ಯಾವುದನ್ನು ಮಾಡಿಸಿಕೊಡುವುದಿಲ್ಲ. ಆಯ್ತಾ. ಅದಾದ್ಮೇಲೆ 5ನೇದು ದಾರಿದ್ರ ಅಂತಾರೆ. ದಾರಿದ್ರ ಅಂದ್ರೆ ಏನು, ಎಲ್ಲವೂ ದಾರಿದ್ರವೇ. ಭಾಷಾ ದಾರಿದ್ರ, ನೋಡುವುದು ದಾರಿದ್ರ, ಎಲ್ಲವೂ ದಾರಿದ್ರ. ಒಂದು ರೀತಿಯಲ್ಲಿ ಹಿಂಸೆ ಪಡ್ತಾ ಇರೋದು ನೀವು ನೋಡಿದ್ದೀರಿ. ಕೋಟ್ಯಾಧಿಪತಿಗಳಿರ್ತಾರೆ, ಕೊರಗ್ತಾ ಇರ್ತಾರೆ, ಯಾವಾಗ ನೋಡಿದ್ರು ಕೊರಗ್ತಾ ಇರೋದು. ಯಾಕೆ ಕೊರಗಬೇಕು, ಯಾಕೆ ಕೊರಗಬೇಕು? ಪಕ್ಕದವ್ನಿಗೆ 10 ಕೋಟಿ ಬಂದ್ಬಿಡ್ತಲ್ಲ ಆಚಾರ್ಯ, ಇವ್ನು ಕೊರಗ್ತಾ ಇರ್ತಾನೆ. ಇವ್ನಿಗೆ 2 ಕೋಟಿ ಇರ್ತದೆ, ಇವನಿಗೆ ಸಂತೃಪ್ತಿ ಇಲ್ಲ, ಪಕ್ಕದವನು ಚೆನ್ನಾಗಿದ್ದಾನಲ್ಲ ಅಂತ ಇವನು ಕೊರಗೋದು. ಈಗ ನಮ್ಮ ಮಾತಾಡಿದ್ರೆ ಅಲ್ಲಿಗೆ ಹೋಗ್ತದೆ. ಏನು, ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಯನು ನರನೊಳ್ ಹೊಟ್ಟೆ ತುಂಬಿದ ತೋಳ ಮಲಗಿತೋ ನೀನ್ ಪರರ ದಿಟ್ಟಿಸುತ್ತ ಕರುಪುವೆಯ ಮಂಕುತಿಮ್ಮ ಅಂತ. ಹೊಟ್ಟೆ ಒಂದು ಸಾಕಾಗಿತ್ತಂತೆ ನಮ್ಮನ್ನು ಹಾಳು ಮಾಡ್ಲಿಕ್ಕೆ, ಹೊಟ್ಟೆ ಹಸುವಂದು ಸಾಕಾಗಿತ್ತಂತೆ. ದೇವ್ರು ಹೊಟ್ಟೆ ಕಿಚ್ಚನ್ ಬೇರೆ ಇಟ್ಟನಂತೆ. ಅದು ಹೆಂಗೆ ಅಂದ್ರೆ ತೋಳಕ್ಕೆ ಹೊಟ್ಟೆ ತುಂಬುವುದಿಲ್ಲ ಅಂತಿದೆ ವೃಕೋದರ ಅಂತ. ಹೊಟ್ಟೆ ತುಂಬಿದ ಮೇಲೆ ಪಕ್ಕದಲ್ಲಿ ಬ್ರಹ್ಮಾಂಡ ಬಿದ್ದಿದ್ರು ನೋಡುವುದಿಲ್ಲ, ತೋಳ ಮಲಗಿ ಬಿಡ್ತದೆ. ಆದ್ರೆ ನಮ್ಗೆ ಹಂಗಲ್ಲ, ನಾವು ಹೊಟ್ಟೆ ತುಂಬಿದ್ರೆ ಇನ್ನೊಬ್ರು ತಿಂತಾನಲ್ಲ ಅಂತ ಇವ್ನು ಹೊಟ್ಟೆ ಹೊರ್ಕೊಂಡು ಸಾಯ್ತಾನೆ. ಅದಕ್ಕೆ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತದೆ, ಒಂದು ಕಾಗೆ ಒಬ್ಬ ಭಿಕ್ಷುಕ ಇಬ್ಬರು ಇದ್ದರಂತೆ. ಅವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಕೇಳಿದ್ರು. ಕಾಕಾನ್ ಆಹೂಯತೆ ಕಾಕಃ ಯಾಚಕಾನ್ ನತು ಯಾಚಕ, ಕಾಕ ಯಾಚಕ ಯೋರ್ ಮಧ್ಯೆ ವರಾನ್ ಕಾಕಃ ನತು ಯಾಚಕ ಅಂತ. ಕಾಗೆ ಒಂದಿಷ್ಟು ಸಿಕ್ಕಿದ್ರೆ ಕಾಕ ಅಂತ ಕರೆದು ಎಲ್ಲರನ್ನು ಕರೆದು ಒಟ್ಟಿಗೆ ಹಂಚ್ಕೊಂಡು ತಿಂತಂತೆ. ಭಿಕ್ಷಕನ ಹೊಟ್ಟೆ ತುಂಬಿದೆ, ಪಕ್ಕದಲ್ಲಿ ಇನ್ನೊಬ್ಬ ಭಿಕ್ಷಕನ ತಟ್ಟೆಗೆ ಹಾಕಲಿಲ್ಲ, ಮೋರಿಗೆ ಎಸ್ಬಿಟ್ಟು ಹೋಗಿಬಿಟ್ಟ.
ಯಾಚಕ ನತು ಯಾಚಕ. ಅದಕ್ಕೆ ಹೇಳ್ತದೆ ಮಹಾಭಾರತ, ಕಾಗೆ ಜನ್ಮ ಭಿಕ್ಷುಕನ ಜನ್ಮ ಎರಡು ಹೋಲಿಸಿದ್ರೆ ವರಾನ್ ಕಾಕಃ ನತು ಯಾಚಕ, ಕಾಗೆ ಜನ್ಮವೇ ಶ್ರೇಷ್ಠ ಭಿಕ್ಷುಕನ ಜನ್ಮಕ್ಕಿಂತ ಅಂತ. ಅಷ್ಟು ಅತೃಪ್ತರಾದವರು ನಾವು. ಅದಕ್ಕೋಸ್ಕರ ಇಲ್ಲಿ ಹೇಳಿದ್ದು ದಾರಿದ್ರ ಕೊರಗಬೇಡಿ, ಯಾವುದಕ್ಕೂ ಕೊರಗಬೇಡಿ. ನಮಗಿಂತ ಕೆಳಗಿನವರು ಸಾವಿರಾರು ಮಂದಿ ಇದ್ದಾರೆ. ಕಣ್ಣಿಲ್ಲದವರು, ಕಾಲಿಲ್ಲದವರು, ನಾನಾ ವಿಧವಾದ ರೋಗಕ್ಕೆ ತುತ್ತಾದವರು ಯಾರಿಲ್ಲ? ಎಲ್ಲರೂ ಸಂತೃಪ್ತಿಯಿಂದ ಇದ್ದಾರ? ನೀವು ಎಲ್ಲರ ಹತ್ರಕ್ಕೆ ಹೋಗಿ ಕೇಳ್ರಿ, ಯಾರಲ್ಲಾದ್ರೂ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಸಮಸ್ಯೆ ಇಲ್ಲದೆ ನಮ್ಮ ಜಗತ್ತಿನಲ್ಲಿ ಯಾರು ಇಲ್ಲ, ಎಲ್ಲರಿಗೂ ಸಮಸ್ಯೆ ಇರ್ತದೆ. ಆದ್ರೆ ಅದನ್ನ ಮೆಟ್ಟಿ ನಿಂತು ಸಾಧನೆ ಮಾಡ್ಬೇಕಲ್ವಾ? ಕೊರಗ್ತಾ ಇರೋದು ಹೆಣ್ಣು ಮಕ್ಕಳಿಗೆ ಮಾತ್ರ. ಆ ಲಕ್ಷ್ಮಿ ಬರೋದು, ನನಗೆ ಲಕ್ಷ್ಮಿ ನಾನು ಯಾವಾಗ ಹೆಣ್ಣು ಮಕ್ಕಳನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದಾಗ ಇಂದ್ರದೇವರು ಹೇಳ್ತಾರೆ, ಇಂದ್ರದೇವರ ಬಳಿಯಲ್ಲಿ ಹೇಳ್ತಾರೆ, ಯಾವತ್ತು ಹೆಣ್ಣು ಕೊರಗಲಿಕ್ಕೆ ಪ್ರಾರಂಭ ಮಾಡ್ತಾಳೋ ಅವತ್ತು ಬಿಟ್ಟು ಹೋಗಿಬಿಡ್ತೀನಿ ಅಂತಾಳೆ. ಮಹಾಭಾರತದ ಮಾತು. ಮದುವೆ ಆಗಿ ಬಂದಾಗಿಂದ ಆಚಾರ್ಯ ಪಾತ್ರೆ ತೊಳೆಯೋದು, ನನ್ನ ಜೀವನದಲ್ಲಿ ಸುಖವೇ ನೋಡಿ, ಯಾವಾಗ ನೋಡಿದ್ರು ಹಿಂಗೆ ಮಾಡ್ತಾ ಇದ್ರೆ. ಅದಕ್ಕೆ ಗೃಹ ಕರ್ಮವ ವ್ಯಾಸರದಲ್ಲಿ ಪರಮೋತ್ಸಾಹದಲ್ಲಿ ಮಾಡುತ್ತ ಮೂರ್ಜಗದ ಮಹಿತನ ಸೇವೆ ಇದೆಂದೆನು ತಲಿ ಅಹರಹರ್ ಮನದಿ ಸಮರ್ಪಿಸುತ್ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ. ಗೃಹ ಕರ್ಮವ, ಸ್ವಲ್ಪ ಅದು ಅಂಡರ್ಲೈನ್ ಮಾಡ್ಕೊಳ್ರಿ. ಗೃಹ ಕರ್ಮವ ಬ್ಯಾಸರದಲ್ಲೇ, ಬೈಕೊಂಡು ಕೆಲಸ ಮಾಡಬೇಡಿ ಅಂತಾರೆ. ಇದು ಮಹಾಭಾರತದ ಮಾತದು. ಬೈಕೊಂಡು ಕೆಲಸ ಮಾಡಿದ್ರೆ ಲಕ್ಷ್ಮಿ ಇರುವುದಿಲ್ಲ. ಬಂದಾಗಿಂದ ಇದೇ ಆಗೋಯ್ತು, ಬೆಳಗ್ಗೆ ನೋಡಿದ್ರದೇ, ಸಾಯಂಕಾಲ ನೋಡಿದ್ರದೇ, ಯಾವಾಗ ನೋಡಿದ್ರು ಹಿಂಗೆ ಅಂತಂದ್ರೆ ಅಶ್ವಮೇಧ ಯಾಗಕ್ಕೆ ಸಮ. ಇವತ್ತು ಹೇಳ ನಮ್ಮ ಸ್ವಾಮಿಗಳು ನಾನು ಪಾಠಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿದ್ದಾಗ ಯಾರೋ ಬಂದು ಹಿಂಗೆ ಕೇಳಿದ್ರು, ಮನೆಯಲ್ಲಿ ಯಾವಾಗ ನೋಡಿದ್ರು ದುಡ್ಡು ಕಾಸಿಗೆ ತಟ್ಟುಬಿಟ್ಟ, ಯಾವಾಗ ನೋಡಿದ್ರು ಗಂಡ ಹೆಂಡತಿಯಲ್ಲಿ ಜಗಳ, ಮನಸ್ಸಲ್ಲಿ ನಮ್ದೇನೇ ಇಲ್ಲ ಸ್ವಾಮಿಗಳೇ, ಏನು ಮಾಡಲಿ? ಸ್ವಾಮಿಗಳು ಒಂದೇ ಮಾತು ಹೇಳಿದ್ರು, ಮನೆಯಲ್ಲಿ ಬಟ್ಟೆ ಯಾರು ಒಗಿತಾ ಇದ್ದಾರೆ, ಪಾತ್ರೆ ಯಾರು ತೊಳಿತಾ ಇದ್ದಾರೆ? ನಾವು ಶ್ರೀಮಂತರು ಸ್ವಾಮಿಗಳೇ, ಬಟ್ಟೆ ಒಗಿಕ್ಕಿಬ್ಬರು, ಪಾತ್ರೆ ತೊಳೆಕಿಬ್ಬರು ನಿಂತಿದ್ದೇವೆ. ಒಂದು ಮಾತು ಕೇಳ್ತೀರಾ? ಎಲ್ಲರನ್ನೂ ಕೆಲಸದಿಂದ ಬಿಡಿಸ್ಬಿಡಿ. ಮನೆಯಲ್ಲಿದ್ದವಳು ನೀನು ನಿಂತಾಗಿದ್ದೀಯಲ್ಲ, ನೀ ಬಟ್ಟೆ ಒಗೆದು ಪಾತ್ರೆ ತೊಳೆದು 1 ವರ್ಷ ಆದ್ಮೇಲೆ ಬಾ ಅಂದರು ಸ್ವಾಮಿಗಳು. ಅವಳು ಪಾತ್ರೆ ತೊಳೆದು ಬಟ್ಟೆ ಒಗೆದ ಮೇಲೆ 1 ವರ್ಷ ಆದ್ಮೇಲೆ, ಸ್ವಾಮಿ ಇವತ್ತು ಮನೆ ನೆಮ್ಮದಿಯಾಗಿದೆ ಅಂತ. ಯಾಕೆ ಗೊತ್ತಾ? ಯಾರು ಬಟ್ಟೆ ಒಗಿತಾರೆ, ಯಾರು ಮನೆಯ ಪಾತ್ರೆ ತೊಳಿತಾರೆ, ಅವರು ಶ್ರೀಮಂತರಾಗ್ತಾರೆ. ಗರುಡ ಪುರಾಣದ ಮಾತು. ಇವತ್ತು ನಮ್ಮ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೋಟ್ಯಾಧಿಪತಿಗಳಾಗ್ತಾ ಇದ್ದಾರೆ. ನಾವೇನು ಕೆಲಸಕ್ಕೆ ಇಟ್ಕೊಂಡಿದ್ದೀವಿ ನಾವು ಭಿಕ್ಷಾಧಿಪತಿಗಳಾಗ್ತಾ ಇದ್ದೇವೆ. ನೀವು ಹೇಳ್ರಿ ನೋಡೋಣ, ನಿಮ್ಮ ಮನೆ ಕೆಲಸದವ್ರಿಗೆ ಯಾರು ಬರ್ತಾರೆ? ತಿಮ್ಮಮ್ಮನೋ ಏನೋ, ಅವಳ ಹೆಸರು ಗೊತ್ತಿಲ್ಲ ನನಗೆ, ಬರ್ತಾಳೆ ಅವಳು. ನಾಳೆಯಿಂದ ಕೆಲಸಕ್ಕೆ ಬರಬೇಡ ಅಂದ್ರೆ ನೀವೆಲ್ಲ ಅಂದ್ರೆ ನಿಮ್ಮಪ್ಪ ಹೋಗಿ ಇರ್ತಾಳೆ. ನಮ್ಮ ಹುಡುಗರಿಗೆ ಹೇಳ್ರಿ ನಾಳೆಯಿಂದ ಕೆಲಸಕ್ಕೆ ಬರಬೇಡ ಅಂತ, ಅಯ್ಯೋ ಸಾರ್ ನಾಳೆಯಿಂದ ಕೆಲಸ ಇಲ್ಲ ಅಂದ್ರೆ ಏನು ಅಂತ ನೇಣಾಕೊಂಡು ಸತ್ತೋಗ್ಬಿಡ್ತೇವೆ ನಮ್ಮ ಮಕ್ಕಳು. ಒಬ್ಬ ಯಾರ ಕೆಲಸದವಳಿಗಿರುವಷ್ಟು ಕಾನ್ಫಿಡೆನ್ಸು ನಮ್ಮ ಹುಡುಗರಿಗಿಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಶ್ರದ್ಧೆ ಇಲ್ಲ. ಅದಕ್ಕೆ ಗೃಹ ಕರ್ಮವ ವ್ಯಾಸರದಲ್ಲೇ, ಬೇಸರ ಪಟ್ಟುಕೊಂಡೆಲ್ಲ ಗೃಹ ಕರ್ಮವನ್ನು ಮಾಡೋದು. ಇದು ಭಗವಂತನ ಸೇವೆ, ಮಹಿತನ ಸೇವೆ ಇದೆಂದೇನು ತಲಿ ಅಹರಹರ ಮನದಿ ಸಮರ್ಪಿಸುತ್ತಿಪ್ಪದೆ. ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಕಾಲದವರು ನೀವು ನೋಡಿದ್ದೀರಿ, ನಾನೇನು ನಿಮ್ಗೇನು ಬಿಡಿಸಿಡಬೇಕಾಗಿಲ್ಲ. ನೀವೆಲ್ಲ ಅದೇ ಕೆಲಸ ಮಾಡಿದ್ರು. ಅಸೌರ್ಯ ಪಶ್ಯಾಂ ರಾಜದಾರಾಹ ಅಂತ ಒಂದು ಮಾತಿತ್ತು. ಎಷ್ಟೋ ಜನ ಪುಣ್ಯಾತ್ಮ ಹೆಣ್ಣು ಮಕ್ಕಳು ಸೂರ್ಯನನ್ನೇ ನೋಡ್ತಿರ್ಲಿಲ್ಲ. ಅಡಿಗೆ ಮನೆ ಸೇರಿಬಿಟ್ರು ಅಂದ್ರೆ ಅವ್ರು ಸೂರ್ಯನನ್ನೇ ನೋಡ್ತಿರ್ಲಿಲ್ಲ ಅಂತ. ಬೆಳಗಿನಿಂದ ಸಾಯಂಕಾಲದವರೆಗೂ ಅಡಿಗೆ ಮನೆಯಲ್ಲೇ ದುಡಿಯೋರು ನಾನು ನೋಡಿದ್ದೇನಂತ ಹೆಣ್ಣು ಮಕ್ಕಳನ್ನ. ಅವರೆಲ್ಲ ಹೆಂಗೆ ಬದುಕಿದ್ರು, ಅವರಿಗೆಲ್ಲ ಎಂಥ ಜ್ಞಾನ ಇತ್ತು, ಅವರೆಲ್ಲ ಹೇಗೆ ಸತ್ತರು ಜೀವನದಲ್ಲಿ, ತಮ್ಮ ಮೃತ್ಯು ಕಾಲದಲ್ಲಿ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಶ್ರೀಪತಿರೇವ ಸಾಯುಜ್ಯಂ ದೇಹಿಮೆ. ಅವರಿಗೆ ಹೇಗೆ ಭಗವಂತ ಕೊಟ್ಟಿದ್ದ? ಯಾಕೆಂದ್ರೆ ಅವ್ರ ಅಗ್ನಿಯನ್ನು ಉಪಾಸನೆ ಮಾಡ್ತಾ ಇದ್ರು. ಮನೆಯಲ್ಲಿ 3 ಅಗ್ನಿ ಇರಬೇಕಂತೆ. 3 ಅಗ್ನಿ ಮನೆಯಲ್ಲಿರಬೇಕು. ಒಂದು ಪಾಕಾಗ್ನಿ, ಹೆಣ್ಣು ಮಕ್ಕಳು ಉಪಾಸನೆ ಮಾಡುವಂತ ಅಗ್ನಿ, ಲಕ್ಷ್ಮೀ ದೇವಿ ಇರ್ತಾಳಲ್ಲಿ. 2ನೇದು ದೇವರ ಮುಂದೆ ಅಗ್ನಿ ಇರಬೇಕು, ದೀಪ, ವಾಯುದೇವರು ಇರ್ತಾರಲ್ಲಿ. 3ನೇದು ಗಂಡಸಾದವನು ಅಗ್ನಿಯನ್ನು ಉಪಾಸನೆ ಮಾಡಬೇಕು, ಪರಶುರಾಮ ದೇವರು ಇರ್ತಾರೆ. ನಮ್ಮಲ್ಲಿ 3 ಅಗ್ನಿ ಹೋಯ್ತು, ಮುಖಾಗ್ನಿ ಒಂದು ಉಳ್ಕೊಂತಷ್ಟೇ, ಮಿಕ್ಕಿದೆಲ್ಲ ಹೋಗಿ ಬಿಡುತ್ತಲ್ಲಿ. ಯಾವ ಅಗ್ನಿಯೂ ಇಲ್ಲ. ಮನೆಯಲ್ಲಿ ಇವತ್ತು ಒಲೆ ಹಚ್ತಾ ಇಲ್ಲ. ನಿಮಗೆ ನಾನು ಹೇಳಿದ್ರೆ ನಮಗೆ ಬರ್ತಿಲ್ಲ. ಎಷ್ಟೋ ಮನೆಗಳಿಗೆ ನಾನು ಹೋಗ್ತೇನೆ, ಮನೆಯಲ್ಲಿ ಅಡಿಗೆ ಮನೆಯೇ ಇಲ್ಲ. ಯಾಕೆಂದ್ರೆ ನಾವು ತರಿಸ್ತೀವಿ ಆಚಾರ್ಯ ಹೊರಗಡೆಯಿಂದ, ನಾವೇನು ತರಿಸ್ತೀವಿ. ಏನಕ್ಕೆ ಮನೆಯಲ್ಲಿ ಹರಿಸ್ಬೇಕು? ಯಾರು ಪಾತ್ರೆ ತೊಳೆಯೋರು, ಯಾರು ಗೋ ಅನ್ಸೋರು, ಯಾಕೆ ಬೇಕು ಎಲ್ಲ? ಅದಕ್ಕೇನು ಅಂದ್ರೆ ಪಕ್ಕದಲ್ಲಿ ಮೆಸ್ಸು, ಮಣಿಮಣಿಯಾಗಿ ಅಡಿಗೆ ಮಾಡ್ತಾರೆ ಆಚಾರ್ಯ. ಅದಕ್ಕೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ. ಎಷ್ಟು 6,500 7,000 ಕೊಟ್ಬಿಟ್ರೆ ಆಯಿತು. ನಾ ಕಣ್ಣಾರೆ ನೋಡಿದ್ದು ಹೇಳ್ತಾ ಇದ್ದೀನಿ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಹಾಗೆ ಮಾಡಿದ್ರಿಂದ ದರಿದ್ರ ಲಕ್ಷ್ಮಿ ಮನೆಗೆ ಬಂದು ಆವರಿಸ್ಕೊಂಡಿರೋ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಲಿ ಮನೆಗೆ ಬರ್ತಾನೆ ಅಂತ ಹೊಡ್ಕೋತೀರಿ, ನೀವು ಮಾಡ್ತಿದ್ದೀರಿ. ಕಲಿ ಬಂದು ಏನು ಮಾಡ್ತಾನೆ? ಕಲಿಯೂ ಬರಲ್ಲ ಇವತ್ತು ಮನೆಗೆ. ಅವನು ನಮ್ಮನ್ನು ಕಂಡ್ರೆ ಹೆದರ್ತಾನಂತೆ. ಇವತ್ತು ಆ ಸ್ಥಿತಿ ಆಗ್ಬಿಟ್ಟಿದೆ. ಇಷ್ಟು ಪಾಪ ನನ್ನ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲ್ಲಪ್ಪ ಅಂತ ಕಲಿ ಹೆದರ್ತಾನೆ. ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೇವೆ ನಾವು. ಅದಕ್ಕೆ ನೋಡ್ರಿ, ಅವ್ರು ಗೊತ್ತು, ನಾನು ಬಾಲ್ಯದಿಂದ ನೋಡಿದವರು ಅವರು ಕೂತಿದ್ದಾರಲ್ಲಿ. ನಾವು 95 96ರಲ್ಲಿ ಸುಮಾರು ಜನ ಬರೋರು ನನ್ನ ಹತ್ರ. ಮನೆಗೆ ಯಾಕೋ ದೆವ್ವ ಹಿಡ್ದಂಗಿದೆ ಆಚಾರ್ಯ, ನಮ್ಮ ಮನೇಲಿ ಯಾಕೋ ದೆವ್ವ ಭೂತ ಸಂಚಾರ ಇದ್ದಂಗಿದೆ,
ಏನಾದ್ರು ಮಾಡ್ತೀರಾ, ಒಂಚೂರು ವಾಯುಸ್ತುತಿ ಪುನಶ್ಚರಣೆ ವಾಯುಸ್ತುತಿ ಮಾಡ್ತೀರಾ ಅಂತ ಕೇಳೋರು. 97 ಆದ್ಮೇಲೆ ಒಬ್ಬರು ನಮ್ಮ ಮನೆಯಲ್ಲಿ ದೆವ್ವ ಹಿಡಿದಿದೆ ಭೂತ ಹಿಡಿದಿದೆ ಇವತ್ತವರೆಗೂ ಬಂದಿಲ್ಲ. ಯಾಕೆಂದ್ರೆ ಇವರೇ ದೆವ್ವ ಭೂತಕ್ಕಿಂತ ಹತ್ತುತ್ತಾ ಇರ್ತಾರೆ. ಅದ್ಯಾಕೆ ಬರ್ತದೆ ಇವ್ರ ಮನೆಗೆ? ಅದು ನಮ್ಮನ್ನು ಕಂಡ್ರೆ ಹೆದರ್ತದೆ ದೆವ್ವಭೂತ. ಅಯ್ಯೋ ಇವನ ಹತ್ರ ಸಿಕ್ಕಾಕೊಂಡ್ಬಿಟ್ರೆ ನಾನು ಹಿಂಗಪ್ಪ ಮಾಡ್ಲಿ ಅಂತ ದೆವ್ವಭೂತಕ್ಕಿಂತ ಅತ್ತತ್ವವಾಗಿ ಬದುಕ್ತಾ ಇದ್ದೀವಲ್ಲ. ಕಲಿ ಬರ್ತಾನೆ, ಕಲಿ ಏನು ಬರದೆ ಏನು ಮಾಡ್ತಾನೆ? ಇದಕ್ಕೆ ಹೇಳಿದ್ದು ದಾರಿದ್ರ, ಮೋಸ. ಅದಕ್ಕೆ 6ನೇದು ಮೋಸ, ವಿನಾಕಾರಣ ಇನ್ನೊಬ್ಬರನ್ನ ಮೋಸ ಮಾಡಿ ಬದುಕುವುದು. 7ನೇದು ಜಗಳ. ಸಣ್ಣ ಪುಟ್ಟದ್ದಕ್ಕೆಲ್ಲ ಜೋರು ಜಗಳ. ಸಣ್ಣ ಪುಟ್ಟದಕ್ಕೆ ಯಾವ ಮಟ್ಟದ ಜಗಳ ಅಂತ ಕೇಳಿದ್ರೆ, ಇಲ್ಲ ಸ್ವಲ್ಪ ಬೆಂಗಳೂರು ಟ್ರಾಫಿಕ್ಕು ಗೊತ್ತಿರ್ತದೆ, ಟ್ರಾಫಿಕಲ್ಲಿ ಓಡಾಡೋರಿಗೆ ಅಲ್ಲೆಲ್ಲ ಇರ್ತದೆ. ಒಂದು ಕಡೆ ನನ್ನ ಮಗನ ಉಪನಯನ ಮಾಡಬೇಕಾದ್ರೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಕಾರಲ್ಲಿ ಹೋಗಿದ್ದೆ, ಯಾರೋ ನೀರು ಹರಿಸ್ತಾ ಇದ್ಲು. ಬಳ್ಳಾರಿ ಕಥೆ ಹೇಳ್ತಾ ಇದ್ದೇನೆ. ಬಳ್ಳಾರಿನಲ್ಲಿ ನೀರು ಹರಿಸ್ತಾ ಇದ್ದು, ಕಾರ್ ಮೇಲೆ ನೀರು ಬಿದ್ದುಬಿಡ್ತು. ಡ್ರೈವರ್ ಬೈದ್ಬಿಟ್ಟ ಅವಳನ್ನ. ಏನಮ್ಮ ನೋಡ್ಕೊಂಡು ಹಾಕಕ್ಕಾಗಲ್ವಾ, ಕಾರ್ ಬರ್ತಾ ಇದೆ ಅಂತ. ಅವಳು ಡ್ರೈವರನ್ನು ಬೈಲಿಕ್ಕೆ ಶುರು ಮಾಡಿದ್ಲು. ಇವನ್ ಪಾಟಿ ಇವ್ರು ಹೋದ್ರೆ ನಾವು ಹೋಗಿ 10 ಮನೆಗೆ ಇನ್ವಿಟೇಷನ್ ಕೊಡಬೇಕು, ಕೊಟ್ಟು ವಾಪಸ್ ಅದೇ ರೋಡಲ್ಲಿ ಬರೋವರೆಗೂ ಅವಳು ಬೈತಾನೇ ಇದ್ದಾಳೆ ಅವಳು. ಅಲ್ಲಿವರೆಗೂ ಇದು ನಮ್ಮ ಹಣೆ ಬರ. ಯಾರು ಒಬ್ಬರು ಸುಮ್ಮನಾಗಿದ್ದರಾಗಲ್ವ? ಇಲ್ಲ, ನಾನೇನು ಕಮ್ಮಿ ಅಂತ ಈ ಜಗಳ. 8ನೇದು ಡಾಂಬಿಕತನ, ಇಲ್ಲದೆ ಇರುವುದನ್ನು ತೋರಿಸಿಕೊಳ್ಳುವುದು. ಶ್ರೀಮಂತರು ಬಡವರಂತೆ ತೋರಿಸ್ಕೊಳ್ತಾರೆ ಕಲಿಯುಗದಲ್ಲಿ, ಬಡವರು ಶ್ರೀಮಂತರಂತೆ ತೋರಿಸ್ಕೊಳ್ತಾರೆ. ಯದ್ಯಪಿ ಸಿದ್ಧಂ ಲೋಕವಿರುದ್ಧಂ. ಶ್ರೀಮಂತರಾದವರು ಸಾದಾ ಸೀರೆ ಉಟ್ಕೊಂಡು ಓಡಾಡ್ತಾರೆ. ಯಾಕೆಂದ್ರೆ ನಾವು ಶ್ರೀಮಂತರು ಅಂತ ಗೊತ್ತಾಗ್ತದೆ, ಎಲ್ಲರೂ ಸಾಲ ಕೇಳಿಯಾರು ಅಂತ. ಬಡವರು ಮಾತ್ರ ತಾವು ತುಂಬಾ ಶ್ರೀಮಂತರು ಅಂತ ಉಮಾ ಗೋಲ್ಡ್ ಹಾಕೊಂಡು ಓಡಾಡ್ತಾರೆ. ಇದು ಕಥೆ ಆಗಿದೆ ಇಲ್ಲಿ. ಅದಕ್ಕೋಸ್ಕರ ಕಲಿ, ನೀನಿದ್ರೆ ಇಷ್ಟು ಜಾಗದಲ್ಲಿ ಇದು ಅಂತ ಅವನೇ ಹೇಳ್ಬಿಟ್ಟ. ನೀನು ಇರ್ತಿ ಅಂತ ಗೊತ್ತಾಗಬೇಕಾದ್ರೆ ಇದು 8 ಜಾಗ. ನವರ್ತಿತವ್ಯಂ ತಧರ್ಮ ಬಂಧೋ ಧರ್ಮೇಣ ಸತ್ಯೇನ ಚ ವರ್ತಿತವ್ಯೇ ಬ್ರಹ್ಮಾವರ್ತೆ ಯತ್ರ ಯಜಂತಿ ಯಜ್ಞೈ ಯಜ್ಞೇಶ್ವರಂ ಬ್ರಹ್ಮ ವಿಧಾನ ಯಜ್ಞ. ಎಲ್ಲಿ ಇರಬಾರದು ಅನ್ನುವುದನ್ನು ಹೇಳಿದ. ಎಲ್ಲಿ ಯಾವ ಪ್ರದೇಶದಲ್ಲಿ ವೇದಾಧ್ಯಯನ ನಡೀತದೆ, ಪುರಾಣ ಪುಣ್ಯ ಕಥೆಗಳು ನಡೀತದೆ, ಧರ್ಮೇಣ ಸತ್ಯೇನ ಚ ವರ್ತಿತವ್ಯೇ ವೇದಾಧ್ಯಯನ ನಡೀತದೆ, ಹವನ ಹೋಮ ನಡೆಯುತ್ತೆ. ಬ್ರಹ್ಮಾವರ್ತೆ ಯತ್ರ ಯಜಂತಿ ಯಜ್ಞೈ ಯಜ್ಞೇಶ್ವರಂ ಬ್ರಹ್ಮ ವಿಧಾನ ಯಜ್ಞೆ. ಯಾರ ಮನೆಯಲ್ಲಿ ಅಡಿಗೆ ಮಾಡುತ್ತಾರೆ, ಸತ್ಯಧರ್ಮ ತೀರ್ಥ ಹೇಳ್ತಾರೆ, ಯಾರ ಮನೆಯಲ್ಲಿ ಅಡಿಗೆ ಮಾಡುತ್ತಾರೆ ಅಲ್ಲಿ ಕಲಿ ಬರುವುದಿಲ್ಲ. ಇವತ್ತು ಕಲಿ ಬಂದಿರೋದು ಯಾಕೆಂದ್ರೆ ಮನೆಯಲ್ಲಿ ಅಡಿಗೆ ಮಾಡ್ತಿಲ್ಲ ಯಾರು. 99% ಅಡಿಗೆ ಅನ್ನೋದು ಬೆಂಗಳೂರಿನಲ್ಲಿ ಸತ್ತೋಗಿದೆ. ಇವತ್ತು ಅಡಿಗೆಯವರಿಗಿರುವಷ್ಟು ಡಿಮ್ಯಾಂಡ್ ನಮಗೂ ಇಲ್ಲ. ಮೊದಲು ಅಡಿಗೆಯವ್ರಿಗೆ ಹೇಳ್ತಾರೆ, ಆಮೇಲೆ ನಮ್ಗೆ ಹೇಳ್ತಾರೆ, ಆಚಾರ್ಯ ಫ್ರೀ ಆಗಿದ್ರೆ ಬರ್ತೀರಾ, ಭಾಗವತ ಮಂಗಳ ಇಟ್ಕೊಂಡಿದ್ದೇವೆ. ಮೊದಲು ನಾವು ಅಡಿಗೆಯವರೆಲ್ಲ ಒಪ್ಕೊಂಡಿದ್ದಾರೆ ಆಚಾರ್ಯ, ನೀವೊಬ್ಬರು ಒಪ್ಕೊಳ್ಳೋದು ಕಮ್ಮಿ ಅಂತ ಮೊದಲು ಅವ್ರಿಗೆ ಹೇಳೋದು. ಆ ಮಟ್ಟಿನ ಡಿಮ್ಯಾಂಡ್ ಇವತ್ತು ಅಡಿಗೆಯವರಿಗಿದೆ. ಕಾರಣ ಏನು ಅಂದ್ರೆ ಇಲ್ಲಿ ನೋಡಿ, ಅದಕ್ಕೆ ಅವರು ಪುರಂದರದಾಸರು ಆ ಇಂದ್ರದೇವರ ಮಾತು ಮತ್ತೆ ಇವರು ನಮ್ಮ ಲಕ್ಷ್ಮೀದೇವಿಯ ಮಾತನ್ನು ಕನ್ನಡೀಕರಿಸುವಾಗ, ಕೈಯನ್ನದೆ ಮೈಯನ್ನದೆ ಅಡಿಯನ್ನದೆ ಮುಡಿಯನ್ನದೆ ಹಗಲಿಂದ ರಾತ್ರಿವರೆಗೆ ದುಡಿಯುವವಳ ಸಿರಿಮುಡಿಯ ಮೇಲೆ ನೆಲೆಸಿರುತ್ತೆ ಕೇಳು ಎಲೆ ವಿಪ್ರ. ನಾನು ಎಲ್ಲಿರ್ತೀನಿ ಅನ್ನೋದಕ್ಕೆ ಅವಳು ಹೇಳಿದ್ದು. ಹೆಣ್ಣು ಮಕ್ಕಳಲ್ಲಿ ಎಲ್ಲಿರ್ತೀನಿ ಅಂದರೆ ಕೈಯನ್ನದೆ ಮೈಯನ್ನದೆ ಅಡಿಯನ್ನದೆ ಮುಡಿಯನ್ನದೆ ಹಗಲೆನ್ನದೆ ಇರುಳೆನ್ನದೆ ದಿನಂಪ್ರತಿ ಮನೆಗಾಗಿ ದುಡಿಯುವವಳ ಸಿರಿಮುಡಿಯ ಮೇಲೆ ನೆಲೆಸಿರುತ್ತೆ ಕೇಳು ಎಲೆ ವಿಪ್ರ. ನಿಜವನ್ನೇ ನುಡಿಯುವನು ಸತ್ಯವನ್ನು ಕೇಳು, ಒಲೆಗುಪ್ಪಿನ ನಡುವೆ ನೆಲೆಸಿರ್ಪೆ ಕೇಳು ಎಲೆ ವಿಪ್ರ. ಮನೆಯಲ್ಲಿ ಒಲೆ ಇರ್ತದಲ್ಲ, ಒಲೆಯಲ್ಲಿ ನೆಲೆಸಿರ್ತಾಳೆ ಲಕ್ಷ್ಮೀದೇವಿ. ಒಲೆ ತೆಗೆದಾಕಿದ್ರೆ ಲಕ್ಷ್ಮೀದೇವಿ ಹೋಗಾಯ್ತು. ಅದಕ್ಕೆ ಇಲ್ಲಿ ಹೇಳಿದ್ದು. ಹಾಗೆ ಎಲ್ಲಿರ್ತದೋ ಅಲ್ಲಿ ನೀನು ಇರ್ಕೊಡುದು. ಎಲ್ಲಿ ವೇದಾಧ್ಯಯನ ನಡೀತದೆ, ಪುರಾಣ ಪುಣ್ಯ ಕಥೆಗಳು ನಡೆಯುತ್ತೆ, ಹೋಮ ಹವನಾದಿಗಳು ನಡೆಯುತ್ತೆ, ಎಲ್ಲಿ ಭಗವಂತನ ನಿತ್ಯದಲ್ಲಿ ಪೂಜೆ ಮಾಡುತ್ತಾರೆ, ಎಲ್ಲಿ ಪಾಕಾಗ್ನಿ ಇರ್ತದೆ, ಮನೆಯಲ್ಲಿ 6 ದೀಪ ಹಚ್ಚಬೇಕು ಅಂತ ಹೇಳ್ತದೆ ಭಾಗವತ. ನೀವು ನೇರ ಇಲ್ಲ, ವ್ಯಾಖ್ಯಾನ ತಗೊಂಡು ಹೇಳ್ತಾ ಇದ್ದೇನೆ. ಹೊಸಲ್ ಮೇಲೆ 2 ದೀಪ ಹಚ್ಚಬೇಕಂತೆ. ಎಷ್ಟು ಜನರ ಮನೆಯ ಮುಂದೆ ನೀವೇನು ಸಾಚನಾಚಾರ ಅಂತ ನಾನು ಕೇಳ್ಬಿಡ್ರಿ, ನನ್ನೂ ಸೇರಿಸಿ ಹೇಳ್ತಾ ಇದ್ದೇನೆ. ನಾನೇನು ದೇವರಾಣ ಸಾಚ ಅಲ್ಲ. ಇಲ್ಲಿರೋದೇನಿದೆ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ತುಳಸಿ ಕಟ್ಟೆ ಮೇಲೆ 2 ದೀಪ ಹಚ್ಚಿಡಬೇಕು ಅಂತಿದೆ. ತುಳಸಿ ಕಟ್ಟೆಯೇ ಇಲ್ಲ. ತುಳಸಿ ಇಲ್ಲದ ಹಾದಿ ನರಕ ಕೆಳಿಸುವ ಬೀದಿ. ತುಳಸಿ ಇಲ್ಲದ ಹಾದಿ ನರಕ ಕೆಳಿಸುವ ಬೀದಿ ಅಲ್ವಾ. ತುಳಸಿ ಇಲ್ಲದ ತೀರ್ಥ ಎಂದಿಗಿದ್ದರೂ ವ್ಯರ್ಥ. ತುಳಸಿ ಬಲು ಪ್ರಾಧಾನ್ಯವೋ ವಿಜಯದಾಸರ ಮಾತಲ್ಲ. ಮನೆ ಮುಂದೆ ತುಳಸಿ ಇಲ್ಲ ಅಂತಂದ್ರೆ ಭೂತ ಪ್ರೇತಗಳು ಆ ಮನೆಯಲ್ಲಿ ವಾಸವಾಗಿದೆ ಅಂತಲೇ ಅರ್ಥ. ತುಳಸಿಯೇ ಇಲ್ಲ. ಪಾಟಲ್ಲಾರು ತುಳಸಿ ಇಡೋ ಪರಿಸ್ಥಿತಿ, ಪಾಟಲ್ಲಿಯೂ ತುಳಸಿ ಇಡುವುದಿಲ್ಲ. ನಾನು ಅದಕ್ಕೆ ಹೋದ ಕಡೆ ಎಲ್ಲ ಕೈ ಮುಗಿದು ಕೇಳ್ತೇನೆ. ಪಾದಪೂಜೆ ಕರ್ಕೊಂಡು ಹೋಗ್ತಾರೆ ಮತಿಗೆರೆ ಮಠದಿಂದ. ನನ್ನ ಕೈ ಮುಗಿದು ಕೇಳ್ತೇನೆ, ದಯವಿಟ್ಟು ತುಳಸಿಯನ್ನು ಕೊಂಡು ತರಬೇಡಿ. ಕೊಂಡು ತಂದ ತುಳಸಿಯಲ್ಲಿ ಪೂಜೆ ಮಾಡಿದರೆ ಬ್ರಹ್ಮತ್ಯ ದೋಷ ಬರ್ತದೆ. ಗೊತ್ತಿಲ್ಲ ನಮಗೆ. ಯಾಕೆಂದ್ರೆ ಅದು ನಾಯಿ ತುಳಸಿ, ನಿಜವಾದ ತುಳಸಿ ಅಲ್ಲ.
ನಿಜವಾದ ತುಳಸಿ ದಾರಿಯಲ್ಲಿ ಬೆಳೆಯುವುದಿಲ್ಲ. ಅದೇನು ಗೊತ್ತಾ, ನಾಯಿ ಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಹುಟ್ಟಿದ ತುಳಸಿ. ಅದಂತ ದೇವರ ಮುಂದೆ ಹಾಕಿದ್ರೆ ದೇವ್ರು ನಮ್ಗೆ ಒಳ್ಳೆ ಮಾಡಿದ್ರೆ ಎಲ್ಲಿಂದ ಒಳ್ಳೇದು ಮಾಡ್ತಾನ್ರಿ? ಮನೆಯಲ್ಲಿ ತುಳಸಿ ಬೆಳೆಸಿಕೊಳ್ಳುವಷ್ಟು, ನಾನು ಶ್ರೀನಿವಾಸ ಕಲ್ಯಾಣ ಹೇಳಿದಾಗ ವಿಜಯನಗರ ಮದ್ದು ಸಂಘದಲ್ಲಿ ಜಗಳಕ್ಕೆ ಬಂದ್ಬಿಟ್ರು ನಂತರ. ತುಳಸಿ ಬೆಳೆಸು ಅಂತ ಹೇಳ್ತೀರಾ ಮನೆ ಮುಂದೆ ಆಚಾರ್ಯ, ಬಿ ಪ್ರಾಕ್ಟಿಕಲ್, ಹೆಂಗೆ ಬೆಳೆಸ್ಲಿಕ್ಕೆ ಆಗ್ತದೆ ಅಂತ. ಮನೆ ಮುಂದೆ ತುಳಸಿ ಬೆಳೆಸಿ ಅಂತ ಹೇಳಿದಕ್ಕೆ ಜಗಳ. ಇದು ನಮ್ಮ ಪರಿಸ್ಥಿತಿ ಆಗಿದೆ. ಹೂವು ಬೆಳೆಸು ಅಂತ ಹೇಳಿ ತುಳಸಿ ಬೆಳೆಸಬೇಕು ಇಲ್ವೋ? ಪಾಟಿನಲ್ಲಿ ಬೆಳೀತದೆ ತುಳಸಿ. ಅದಕ್ಕೆ ಅದು ಇಲ್ಲದೆ ಇದ್ದರೆ ನೇರ ಕಲಿ ಬಂದು ಕೂತ್ಕೊಡ್ತಾನೆ. ಕೂತ್ಕೊಂಡಿದ್ದಾನ ಅಂತ ಕೇಳಬೇಕಾದ ಅವಶ್ಯಕತೆಯೇ ಇಲ್ಲ. ಅದಕ್ಕೆ ತುಳಸಿ ಇಲ್ಲದ ಬೀದಿ ನರಕ ಕೆಳಿಸುವ ಹಾದಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಂಥದ್ದು ಅಂತ ಹೇಳಿದ್ರು ಇಲ್ಲಿ. ಮತ್ತೆ ಇನ್ನೊಂದು ನೋಡ್ರಿ, ಯಸ್ಮಿನ್ ಹರಿ ಭಗವಾನ್ ಇಚ್ಛಮಾನ ಇಚ್ಛಾತ್ಮ ಮೂರ್ತಿ ಯಜತಾಂಶಂ ತನೋತಿ ಕಾಮಾನ್ ಅಮೋಘಾನ್ ಸ್ಥಿರ ಜಂಗಮಾನ್ ಅಂತರ್ಬಹಿ ವಾಯು ಇವೇಶ ಆತ್ಮ. ಬ್ರಹ್ಮವರ್ತ ಕ್ಷೇತ್ರ ತನ್ನಿಚ್ಛೆಯಂತೆ ವ್ಯಕ್ತವಾಗುವಂತ ಗಾಳಿಯಂತೆ ಭಗವಂತ ನಮ್ಮ ಹೊರಗೂ ಒಳಗೂ ಎಲ್ಲಿ ವ್ಯಾಪಿಸಿದ್ದಾನಲ್ಲ, ಅಂತ ಕೃಷ್ಣ ಪರಮಾತ್ಮನನ್ನು ಯಾರು ಪೂಜೆ ಮಾಡ್ತಾರೆ, ಕಲವು ಕೃಷ್ಣ ಪ್ರಶಸ್ಯತೆ. ಕಲಿಯುಗದಲ್ಲಿ ಕೃಷ್ಣ ಪರಮಾತ್ಮನ ಧ್ಯಾನ ಎಲ್ಲಿ ನಡೀತದೆ ಅಲ್ಲಿ ನೀನು ಇರಕೂಡುದು ಅಂತ ಹೇಳಿದ. ಕಲಿ ಕೈ ಮುಗಿದು ಬಿಟ್ಟ. ಎಲ್ಲ ಕಡೆ ಇರಬೇಡ ಅಂದ್ರೆ ಹಿಂಗಪ್ಪ, ಒಂದೆಷ್ಟು 4-5 ಕಡೆ ಕೊಟ್ಬಿಟ್ಟು ಇರೋದು ನಂದೇ ಯುಗ ಇದು. ನನ್ನ ಯುಗದಲ್ಲಿ 5 ಕಡೆ 6 ಕಡೆ ಇರು ಅಂದ್ರೆ ಹೆಂಗೆ? ಅಲ್ಲ, ನನಗೊಂದು ಜಾಗ ಕೊಡು, ಆ ಜಾಗ ಎಲ್ಲ ಕಡೆಯೂ ವ್ಯಾಪಿಸಿರ್ಬೇಕಂತ ಜಾಗ ಕೊಡು ಅಂತ. ತನ್ಮೇ ಧರ್ಮವೃತಾಂ ಶ್ರೇಷ್ಠ ಸ್ಥಾನಂ ನಿರ್ದಿಷ್ಟ ಮರ್ಹಸಿ ಯತ್ರೈವ ನಿಯತೋ ವತ್ಸ ಆತಿಷ್ಯಂತೆ ಅನುಶಾಸನಂ. ನನಗೆ ನಾನು ಎಲ್ಲಿ ವಾಸ ಮಾಡಬೇಕು ಅಂತ ನೀನು ಅಪ್ಪಣೆ ಮಾಡು, ಸರಿಯಾದ ಜಾಗ ಕೊಡಬೇಕು. ಸುಮ್ಮನೆ ಯಾವ್ಯಾವ್ದು ಜಾಗ ಕೊಟ್ರೆ ಹೆಂಗೆ? ಒಳ್ಳೆ ಜಾಗ ಕೊಡು, ನಾನು ಅಲ್ಲಿರ್ತೇನೆ. ಅದಕ್ಕೆ ಅವನು ಹೇಳ್ದ, ನಾನು ಕೊಟ್ಟ ಜಾಗದಲ್ಲಿ ಇರ್ತೀಯಾ? ಇರ್ತೇನೆ. ಅಭ್ಯರ್ಥಿತಃ ದದಾ ತಸ್ಮೈ ಸ್ನಾನಾದಿ ಕಲಿಯೇ ದದೌ. 4 ಜಾಗ ಕೊಡ್ತೇನೆ, ಅಲ್ಲಿರು. ಮೊದಲನೇದು ದ್ಯೂತಂ. ದ್ಯೂತಂ ಅಂದ್ರೆ ಬರೀ ಪಗಡೆ ಅನ್ಕೋಬೇಡ್ರಿ. ದೇವರ ಜೊತೆಯಲ್ಲೂ ನಾವು ದ್ಯೂತವಾಡ್ತೇವೆ. ಹೆಂಗ್ ಗೊತ್ತಾ? ನನಗೆ ಈ ಕೆಲಸ ನೀನು ಮಾಡಿಕೊಟ್ಟರೆ ನಿನಗೆ ಪಂಚಾಮೃತ ಅಭಿಷೇಕ ಮಾಡ್ತೇನೆ. ಇದು ದ್ಯೂತ ಅಲ್ವಾ? ದೇವರ ಜೊತೆಯಲ್ಲಿ ವ್ಯವಹಾರ ಮಾಡೋದ? ಪ್ರಹ್ಲಾದರಾಜರು ಹೇಳಿದರು, ನಿಂಗೆ ಏನು ಬೇಕೋ ಪ್ರಹ್ಲಾದ ಅಂತ ಕೇಳಿದ್ದಕ್ಕೆ, ನನಗೇನು ಬೇಕು ಅಂತ ನಾನು ಕೇಳಲಿಕ್ಕೆ ನಾನು ನಿನ್ನ ಹತ್ರ ವ್ಯಾಪಾರ ಮಾಡ್ಲಿಕ್ಕೆ ಹೋತಿಲ್ಲ ಅಂದ್ರು ಅವರು. ನಮೇ ಭಕ್ತ ಸ್ವಮೇ ಸ್ವಾಮಿ ಸವೈ ವಣಿಕ್ ಅಂತಾರೆ. ವಣಿಕ್ ಅಂದ್ರೆ ವ್ಯಾಪಾರಸ್ಥ ಅಂತ. ನಾನು ಭಕ್ತಿ ಮಾಡಿದ್ದಕ್ಕೆ ದೇವರೇ ನೀನು ನನಗೆ ಇದನ್ನು ಕೊಡಬೇಕು ಅಂತ ನಾನು ನಿನ್ನ ಬಳಿಯಲ್ಲಿ ಕೇಳಿದರೆ ನೀನು ಕೊಟ್ಟರೆ ಅದು ವ್ಯಾಪಾರವಾಗ್ತದೆ, ಭಕ್ತಿ ಆಗುವುದಿಲ್ಲ. ಭಕ್ತನಾದವನು ದೇವರ ಬಳಿಯಲ್ಲಿ ಏನೂ ಕೇಳುವುದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಏನಾದ್ರು ಕೊಡಬೇಕಾ ನನ್ನ ಹತ್ರ? ನನಗೆ ಕೊಡಬೇಕಾ ನೀನೇನಾದ್ರು? ಕಾಮಂ ಯದೆ ಹೊರದಿ ಅಸಂಬ್ರೋಹಂ ವೃಣಿತಸ್ತು ವೃಣೇವರಂ ಅಂದ್ರು. ಏನಾದ್ರು ಕೊಡಬೇಕು ಅಂತಿದ್ಯಾ, ಇದನ್ನು ಕೊಡ್ತೀಯಾ? ಏನು ನಿನ್ನ ಬಳಿಯಲ್ಲಿ ನಾನು ಏನು ಕೇಳಬಾರದು ಅನ್ನೋ ಬುದ್ಧಿ ಕೊಟ್ಟು ಬಿಡು ಅಂದ್ರು ಪ್ರಹ್ಲಾದರಾಜರು. ಅದಕ್ಕೆ ಬೇಡಲೇ ಬಂದಲ್ಲಿ ಬೇಡು ನೀ ಹರಿಯಲ್ಲಿ ಬೇಡದರು ನರನಲ್ಲಿ ನರ ಹುಟ್ಟು ತಿರುಕ. ವಿಜಯರಾಯರ ಮಾತಿದು. ನಾವು ಬೇಡ್ಲಿಕ್ಕೇ ಬಂದವರು. ಬೇಡಿದರೆನ್ನೊಡೆಯನ ಬೇಡುವೆ, ಕಾಡಿದರೆನ್ನೊಡೆಯನ ಕಾಡುವೆ ಅಲ್ವಾ? ಎನ್ನ ಒಡೆಯಂಗೆ ಎನ್ನ ಒಡಲ ತೋರುವೆ. ಕಂಡವ್ರ ಮುಂದೆ ಕೈ ಚಾಚಬೇಡ, ಬೇಡಲೇ ಬಂದಲ್ಲಿ. ಅದಕ್ಕೆ ನೋಡ್ರಿ ಗೋಪಾಲದಾಸರು, ಬೇಡುವೆನು ನಾನೊಂದು ಬೇಡತಕ್ಕದು ಸ್ವಾಮಿ ನೀಡೆನೆಂಬುದು ನಿನ್ನ ಮನದೊಳಿತ್ತೆ ಮೂಡಲಾತ್ರೆಯ ನಿಲೆಯ ಗೋಪಾಲ ವಿಠಲ ಬೇಡದಂತೆ ಪರರ ಮಾಡಯ್ಯ ತಂದ. ಇನ್ನೊಬ್ಬರ ಮುಂದೆ ಕೈ ಚಾಚುವಂತೆ ಮಾಡಬೇಡ. ವಿನಾ ದೈನ್ಯೇನ ಜೀವನಂ ಮಾತದು. ಇನ್ನೊಬ್ಬರ ಮುಂದೆ ಕೈ ಚಾಚುವುದಿದೆಯಲ್ಲ, ತಮಾಷೆ ಮಾಡ್ತಾರೆ ಅದಕ್ಕೆ ವಾದಿರಾಜರು. ಇನ್ನೊಬ್ಬರ ಮುಂದೆ ಕೈ ಚಾಚುವುದು ಅಂದ್ರೆ ಹೆಂಗೆ ಗೊತ್ತಾ? ಯುಕ್ತಿ ಮಲ್ಲಿಕಾಲ ಹೇಳ್ತಾರೆ ಅವರು. ತ್ರಿವಿಕ್ರಮನಾಗಿದ್ದಂಥ ವಿಷ್ಣು ಬಲಿ ಮುಂದೆ ಕೈ ಚಾಚಬೇಕು ಅಂತ ವಾಮನನಾಗಿ ಬಂದ ಅಂತ. ಅಷ್ಟು ದೊಡ್ಡವ, ಚಿಕ್ಕ ದೇಹ ತಗೊಂಡು ಬಂದಂತೆ ತೋರಿಸಿದಂತೆ. ಇನ್ನೊಬ್ಬರ ಮುಂದೆ ಕೈ ಚಾಚಬೇಕಾದ್ರೆ ನೀವು ವಾಮನರಾಗ್ತೀರಿ, ಹುಷಾರು. ಕಂಡವರ ಮುಂದೆ ಕೈ ಚಾಚಬೇಡಿ ಅಂತ. ಕಂಡವರ ಮುಂದೆ ಯಾರು ಕೈ ಚಾಚ್ತಾರೆ ಅವರಲ್ಲಿ ಕಲಿ ಇರ್ತಾನೆ. ಅದೇನು, ಕೆಲವರಿಗೆ ಸಾಲ ಇಲ್ಲ, ಕೆಲವರಿಗೆ ಇದಿಲ್ಲ, ನಿದ್ದೆಯೇ ಬರುವುದಿಲ್ಲ. ನನಗೆ 10 ಲಕ್ಷ ಸಾಲ ಇದೆ ಆಚಾರ್ಯ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೇನೆ. ಸಾಲ ಎಲ್ಲ ತೀರೋಯ್ತು ಆಚಾರ್ಯ, ನಿದ್ದೆನೇ ಬರ್ತಿಲ್ಲ ಅಂತ. ಈ ಹಣೆ ಬರ ಕಲಿಯುಗದಲ್ಲಿ ದ್ಯೂತ ಅಂತ. ಅದಕ್ಕೆ ದೇವರ ಹತ್ರ ಯಾವತ್ತೂ ದ್ಯೂತ ಮಾಡ್ಲಿಕ್ಕೆ ಹೋಗಬಾರ್ದು. ದೇವರ ಹತ್ರ ಅಲ್ಲ, ನೀನು ಇದು ಮಾಡಿಕೊಟ್ರೆ ಅದು ಕೊಡ್ತೇನೆ, ಅದು ಮಾಡಿಕೊಟ್ರೆ ಇದು ಕೊಡ್ತೇನೆ, ದ್ಯೂತ. ಎರಡನೇದು ಪಾನಂ. ಬರೀ ಹೆಂಡ ಅನ್ಕೊಂಡ್ಬಿಡ್ಬೇಡ್ರಿ. ಬರೀ ಹೆಂಡ ಅಂತಲ್ಲ ಅಲ್ವಾ? ಕುಡಿಯಬಾರದ ಸಮಯದಲ್ಲಿ ಏನು ಕುಡಿದ್ರು ಅದು ಹೆಂಡವೇ ಅಲ್ವಾ? ಸುರಾಪಾನ ಅಂದ್ರೆ ಏನು? ಸುರಾಪಾನ ಅನ್ನೋ ಅರ್ಥಕ್ಕೆ ಸತ್ಯಧರ್ಮತೀರ್ಥರ ಅರ್ಥ ಬರೆದ್ರು. ಸುರಾಪಾನ ಅಂದ್ರೆ ಬರೀ ಹೆಂಡ ಅಂತ ಅರ್ಥ ಅಲ್ಲ, ಸುರಾ ಗುಣ ಇತಿ ಪ್ರೋಕ್ತ. ಅವ್ರು ಹೇಳಿದ್ರು ಸುರಾ ಗುಣ ಇತಿ ಪ್ರೋಕ್ತ. ಸುರ ಅಂದ್ರೆ ಗುಣಗಳು ಅಂತ ಅರ್ಥ. ಭಗವಂತನ ಗುಣಗಳು ನನ್ನಲ್ಲಿವೆ ಅಂತ ಚಿಂತನೆ ಮಾಡಿದರೆ ಸುರಾಪಾನ ಮಾಡಿದಂತೆ. ದೇವರಲ್ಲಿ ಏನೇನು ಗುಣಗಳಿವೆಯೋ ಅವೆಲ್ಲ ನನ್ನಲ್ಲಿದೆ ಅಂತ ಯಾರು ಚಿಂತನೆ ಮಾಡ್ತಾನೋ ಅದು ಸುರಾಪಾನ. ಅದು ಅದರಿಂದ ಸುರಾಪಾನ ಅಂತ. ಇನ್ನೊಂದು ಹೇಳ, ಏಕಾದಶಿ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಅಲ್ಲಿ ಸಮುದ್ರ ಮಥನ ನಡೀತಲ್ಲ, ಸಮುದ್ರ ಮಥನ ನಡೆದಾಗ ಭಗವಂತ ಕಾಲಕೂಟ ವಿಷವನ್ನ ದೈತ್ಯರಿಗೆ ಕೊಟ್ಟುಬಿಟ್ಟ. ಹೆಂಡವನ್ನ, ಕಾಲಕೂಟ ವಿಷವನ್ನ. ದೇವತೆಗಳಿಗೆ ಅಮೃತ ಕೊಟ್ಟಂತೆ.
ಮನುಷ್ಯರಿದ್ವಲ್ಲ ನಾವು, ಸ್ವಾಮಿ ನಮಗೇನು ಕೊಡಲ್ವೇನೋ ಅಂತ ಕೇಳಿದರು. ಕಾಲಕೂಟಶ್ಚ ದೈತ್ಯಾನಂ ಪೀಯೂಷಂ ಸ್ವರ್ಗವಾಸಿನಂ. ಕಾಲಕೂಟವನ್ನು ಅವರು ಕೊಟ್ಟೆ, ಪೀಯೂಷ ಅಂದ್ರೆ ಅಮೃತ ಅವರು ಕೊಟ್ಟೆ, ನಮಗೇನು ಕೊಡಲ್ವಾ ಅಂದ್ರೆ ಸ್ವಾಮಿ ನೋಡಿದ್ನಂತೆ. ತಯೋರಾಧ್ಯಕ್ಷರೇನಸ್ಯ ಕಾಫಿಂ ದೇವೋ ವರಂಕರೋದಂತ. ಕಾಲಕೂಟದಿಂದ ಕಾ ತಗೊಂಡ, ಪೀಯೂಷದಿಂದ ಪಿ ತಗೊಂಡ, ಎರಡೂ ಸೇರಿಸ್ತಾ ಕೊಡ್ಬಿಟ್ಟ ಅಂತ. ಅದಕ್ಕೆ ಇನ್ನೊಬ್ರು ಹೇಳ್ತಾರೆ, ತ್ರಿವೇಣಿ ಸಂಗಮ ಇದ್ದಂಗೆ ಕಾಫಿ. ಕಾಫಿ ತ್ರಿವೇಣಿ ಸಂಗಮ ಹೆಂಗೆ ಗೊತ್ತಾ? ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಕ್ಷೀರಂ ಭಾಗೀರಥೀಯಸ್ಯ. ಗಂಗೆ ಬೆಳ್ಳಗಿರ್ತದೆ, ಹಾಲು ಬೆಳ್ಳಗಿರ್ತದೆ ಅಲ್ವಾ. ಯಮುನಾ ಡಿಕಾಕ್ಷನ್ ನೀವ